ಎಲ್ಲರಿಗೂ ನಮಸ್ಕಾರ. ಲರ್ನ್ ಇಂಗ್ಲೀಷ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ನಲ್ಲಿ ಇಂಗ್ಲೀಷ್ ಪಾಠಗಳನ್ನು ಕಲಿತಾ ಇದ್ದೀರಿ, ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ. ಸೊ ನಾವು ಒಂದು ವಿಡಿಯೋವನ್ನು ಮಾಡಿದ್ವಿ. ಆ ವಿಡಿಯೋದಲ್ಲಿ ಒಂದು ಐ ಜೊತೆಗೆ ಆ್ಯಮನ್ನು ತಗೊಂಡಾಗ ಯಾವ ರೀತಿಯಲ್ಲಿ ಈಗ ನಡೀತಾ ಇರತಕ್ಕಂಥ ಕೆಲಸಗಳಿಗೆ ನಾನು ಅಂಥೇಳಿ ನನ್ನ ಬಗ್ಗೆ ಹೇಳ್ಕೊಂಡಾಗ ಅಥವಾ ನೀವು ನಿಮ್ಮ ಬಗ್ಗೆ ಹೇಳ್ಕೊಂಡಾಗ ವಾಕ್ಯಗಳನ್ನು ಮಾಡ್ಬೋದು ಅಂತ ನೋಡಿದ್ವಿ. ಅದಾದಮೇಲೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನೀನು ಅಂದಾಗ, ನಾವು ಅಂದಾಗ, ಮತ್ತು ನೀವು ಅಂದಾಗ, ದೇ ಅಂದರೆ ಅವರು ಅಂದಾಗ, ಇಬ್ಬರು ಅಥವಾ ಮೂರು ಜನರ ಬಗ್ಗೆ ತಗೊಂಡಾಗ 6 ಎಷ್ಟು ವಿಶೇಷ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅದರಲ್ಲೂ ಅಲ್ಲದೆ 6 ಮೊದಲನೇ ಪದ ಆಗ್ಬಿಟ್ಟಾಗ ಯಾವ ರೀತಿ ಪ್ರಶ್ನೆಗಳನ್ನು ಮಾಡ್ಬೋದು ಅದನ್ನು ಕೂಡ ನಾವು ತಿಳ್ಕೊಂಡ್ವಿ, ಹೌದಲ್ವಾ? ಸೊ ಯಾವಾಗ 5ನೇ ಕ್ರಿಯಾಪದಗಳು ಬಂದಾಗ 6 ಯಾವಾಗ ಬರುತ್ತೆ? ಈಗ ಏನಾದರೂ ಕೆಲಸ ನಡೀತಾ ಇರಬೇಕಾದ್ರೆ ಆವಾಗಿರುತ್ತೆ. ಆಮ್ ಯಾವಾಗಿರುತ್ತೆ? ಆಮ್ ಕೂಡ ಈಗ ಏನಾದರೂ ಕೆಲಸ ಮಾಡ್ತಿದ್ದಾಗ ಇರುತ್ತೆ. ಹಾಗಾದರೆ ಇದು ಯಾರಿಗೆ ಅಂದರೆ, ಒಂದು ನನ್ನ ಬಗ್ಗೆ ಹೇಳ್ಕೊಳೋದಕ್ಕೆ ಅಂತ ಆಯಿತು. ಇನ್ನೊಂದು ನಾವು ನೀವು ಅಂತ ಹೇಳ್ಬಿಟ್ಟು ಅಂದಾಗ ಯು, ನೀನು ಅಂದಾಗ ಯು, ಅವರು ಅಂದಾಗ ಇಬ್ಬರ ಬಗ್ಗೆ ಅಥವಾ 3 ಜನರ ಬಗ್ಗೆ ಮಾತಾಡಬೇಕಾದ್ರೆ ಇದೇ ಅಂತ ಹೇಳಿ ಬಳಸ್ಕೊಂಡಾಗ, ನಾವು ಅಂದಾಗ ಅಲ್ಲೆಲ್ಲ ಮುಗಿಸಿದಾಯ್ತಪ್ಪ. ಈಗ ತುಂಬ ಇಂಪಾರ್ಟೆಂಟು ಏನಂತಂದರೆ, ಸಬ್ಜೆಕ್ಟ್ನಲ್ಲಿ ಯಾರನ್ನು ನಾವು ಕೂಡಿಸ್ತೀವಿ ಅನ್ನೋದು ಮುಖ್ಯ. ಈಗ 3ನೇ ವ್ಯಕ್ತಿಯ ಬಗ್ಗೆ ಮಾತಾಡಿದಾಗ ಏನಪ್ಪ ಇದು 3ನೇ ವ್ಯಕ್ತಿ, 3ನೇ ವ್ಯಕ್ತಿ, 2ನೇ ವ್ಯಕ್ತಿ, ಮೊದಲನೇ ವ್ಯಕ್ತಿ, ಹೇಗೆ ಅರ್ಥ ಮಾಡ್ಕೊಳೋದು ಇದು ನಿಮ್ಗೆ ಅರ್ಥ ಆಗೋಯ್ತು ಅಂತಂದರೆ, ಈ ಎಲ್ಲ ನಾವು ಏನು ಸಂಬಂಧಗಳನ್ನು ತಗೊಂಡಿದ್ದೇವೆ ಈ 6ರಿಂದ ಇಲ್ಲಿವರೆಗೂ 15ರವರೆಗೂ, ಇನ್ನೂ ಜಾಸ್ತಿ, ಇನ್ನೂ ಹೆಚ್ಚು, ಇದನ್ನೆಲ್ಲ ನೀವೇ ಓನಾಗಿ ಮಾಡಿಬಿಡ್ಬೋದು. ಮೊದಲನೇ ವ್ಯಕ್ತಿ ಅಂದರೆ ಏನು, 2ನೇ ವ್ಯಕ್ತಿ ಅಂದರೆ ಏನು, 3ನೇ ವ್ಯಕ್ತಿ ಅಂದರೆ ಏನು, ಇದು ನಿಮ್ಗೆ ಅರ್ಥ ಆಗಬೇಕಷ್ಟೆ. ಈಗ ನೋಡಿ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಆಗ ನಾನು ಮೊದಲನೇ ವ್ಯಕ್ತಿ, ನೀವು 2ನೇ ವ್ಯಕ್ತಿ. ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದರೆ ನಾನು ನಿಮ್ಮ ಹತ್ರ, ಹಾಗಾದರೆ ನಾನು ಬೇರೆ ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ಹೌದಲ್ವಾ? ಹಾಗಾದರೆ ಬರೀ ಸಂಭಾಷಣೆ ನಾನು ಮತ್ತು ನಿಮ್ಮ ಬಗ್ಗೆ ಮಾತ್ರ, ನಿಮ್ಮ ಸಂಭಾಷಣೆ ಮಾತ್ರ ನಡೀತಾ ಇದೆ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಹಾಗಾದರೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಮೊದಲನೇ ವ್ಯಕ್ತಿ, ನೀವು 2ನೇ ವ್ಯಕ್ತಿ. ಈಗ ಅಕಸ್ಮಾತು ನಾನು ನನ್ನ ತಮ್ಮನ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ರೆ, ಅರ್ಥ ಮಾಡ್ಕೊಳ್ಳಿ, ನಾನು ನನ್ನ ತಮ್ಮನ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ರೆ ಆಗ ಏನಾಗುತ್ತೆ, ನಾನು ಮೊದಲನೇ ವ್ಯಕ್ತಿನೇ, ನೀವು 2ನೇ ವ್ಯಕ್ತಿನೇ. ಯಾಕೆಂದರೆ ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ಮಾತಾಡ್ತಾ ಇರೋದು ಯಾರು? ನಾನು. ಹಾಗಾದರೆ ನಾನೇ ಮೊದಲನೇ ವ್ಯಕ್ತಿ. ಈಗ ನೋಡಿ, ಯಾರ ಬಗ್ಗೆ ಮಾತಾಡಿದ್ದು ನಾವು? 3ನೇ ವ್ಯಕ್ತಿ ಬಗ್ಗೆ. ಆ 3ನೇ ವ್ಯಕ್ತಿನೇ ಈಗ ಇಲ್ಲಿ ನನ್ನ ತಮ್ಮ ಆಗಿದ್ದು ಅಷ್ಟೇ. ಇದು ನಿಮ್ಗೆ ಅರ್ಥ ಆಗೋಯ್ತು ಅಂದರೆ, ನೀವು ನಿಮ್ಮ ತಂದೆಯ ಬಗ್ಗೆ ನಮಗೆ ಹೇಳಿದಾಗ, ಹಾಗಾದರೆ ನಿಮ್ಮ ತಂದೆಯಲ್ಲಿ 3ನೇ ವ್ಯಕ್ತಿ, ನಾನು 2ನೇ ವ್ಯಕ್ತಿ, ನೀವು ಮೊದಲನೇ ವ್ಯಕ್ತಿ. ನೀವು ನಿಮ್ಮ ತಾಯಿಯ ಬಗ್ಗೆ ನನಗೆ ಹೇಳಿದಾಗ, ಆಗ ನಿಮ್ಮ ತಾಯಿ 3ನೇ ವ್ಯಕ್ತಿ, ನೀವೇ ಮೊದಲನೇ ವ್ಯಕ್ತಿ. ಯಾಕೆಂದರೆ ನೀವೇ ಹೇಳ್ತಾ ಇರೋದು ಯಾವುದೋ ಒಂದು ವಿಚಾರವನ್ನು, ನಾನು 2ನೇ ವ್ಯಕ್ತಿ. ಈಗ ನಾಳೆ ಬೆಳಿಗ್ಗೆ ನಿಮ್ಮ ತಾಯಿ ಬರ್ತಾ ಇದ್ದಾರೆ ಅಥವಾ ಬರ್ತಾರೆ ಅಂತ ಅಂದ್ಕೊಳ್ಳಿ. ಆ ನಿಮ್ಮ ತಾಯಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ನನಗೆ, ನಮ್ಮ ತಾಯಿ ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ ಅಂತಂದರೆ, ನೀವು ಮಾತಾಡಿದ್ದು ನಿಮ್ಮ ತಾಯಿ ಬಗ್ಗೆ, ಹೇಳಿದ್ದು ನನಗೆ. ಹೇಳಿದ್ದು ಯಾರಪ್ಪ? ನೀವೇ. ಹಾಗಾದರೆ ನೀವೇ ಮೊದಲನೇ ವ್ಯಕ್ತಿ ಅಷ್ಟೇ. ಸೊ ಇಲ್ಲಿ ಒಂದು ಅರ್ಥ ಆಗೋಯ್ತು ಅಂದರೆ ನಿಮಗೆ ಎಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಈ ಎಲ್ಲ ವಾಕ್ಯಗಳನ್ನ ನೀವೇ ಮಾಡ್ಬಿಡ್ಬೋದು ಓನಾಗಿ. ನೋಡಿ, ಈಗ ನನ್ನ ಒಬ್ಬ ತಮ್ಮ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಆ ತಮ್ಮನಿಗೆ ಅಂತ ಹೇಳ್ಬಿಟ್ಟು ಒಂದು ಹೆಸರು ಕೊಡೋಣ. ಏನಂತಂದರೆ ರಾಜು ಅಂತ ಹೇಳ್ಬಿಟ್ಟು ಹೆಸರು ಕೊಡೋಣ. ಈಗ ಆ ರಾಜು ಅನ್ನುವಂಥ ಒಂದು ಹೆಸರನ್ನೇ ತಗೊಂಡು ನಾವು ಈ ಎಲ್ಲ 19 ಕ್ರಿಯಾಪದಗಳು ನಾವು ಯಾವ ರೀತಿ ಆರ್ ಜೊತೆಯಲ್ಲಿ ಮತ್ತು ಆಮ್ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ ಹಾಗೆ ಮಾಡ್ಬೋಣ. ಒಂದಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಇವಾಗ ನಾನು ನಿಮ್ಗೆ ಹೇಳ್ಕೊಟ್ರೆ ಮಿಕ್ಕಿದ್ದು ಸಬ್ಜೆಕ್ಟ್ನಲ್ಲಿ, ಈಗ ನಾನು ರಾಜು ಬಗ್ಗೆ ಮಾತಾಡ್ತಾ ಇದ್ದೀನಿ, ಈಗ ರಾಜುನೇ ಸಬ್ಜೆಕ್ಟ್, ಅರ್ಥ ಮಾಡ್ಕೊಳ್ಳಿ. ನಾನು ನೋಡಿ, ಈಗ ನಾವು ಈ ಥರ ಅಂದ್ಕೊಳ್ಳಿ, ಕೃಷ್ಣನು ಕಂಸನನ್ನು ಕೊಂದನು ಅಂತ. ಯಾರಪ್ಪ ಕೊಂದಿದ್ದು? ಕೃಷ್ಣನೇ ಸಬ್ಜೆಕ್ಟ್ ಅಷ್ಟೇ. ಆಮೇಲೆ ಕೊಂದಿದ್ದು ಯಾರನ್ನು ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ಏನಂತಂದರೆ ಅಲ್ಲಿ ಕಂಸ ಅಂತ ಬರುತ್ತೆ. ಆಗುವ ಕ್ರಿಯೆ ನಡೆದಿದ್ದು ಯಾವುದು? ಕೊಲ್ಲುವುದು. ಹಾಗಾದರೆ ಕ್ರಿಯೆ ನಡೆದಿದ್ದು ಕೊಲ್ಲುವಂಥದ್ದು. ಇದ್ದಿದ್ದ ಆಬ್ಜೆಕ್ಟ್ ಏನು ಅಂತಂದರೆ, ಯಾರನ್ನು ಕೃಷ್ಣ ಕೊಂದನೋ? ಕಂಸನನ್ನು ಕೃಷ್ಣ ಕೊಂದನು. ಕಂಸನೇ ಅಲ್ಲಿ ಆಬ್ಜೆಕ್ಟ್ ಅಷ್ಟೇ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್
ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ತುಂಬ ಈಸಿ. ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು. ಈಗ ನೋಡಿ, ನಮ್ಮ ಯಾರು ರಾಮನು ರಾವಣನನ್ನು ಕೊಂದನು ಅಂತ ಹೇಳ್ಬಿಟ್ಟು ಅಂದಾಗ ಸಬ್ಜೆಕ್ಟ್ ಯಾರಪ್ಪ? ರಾಮನೇ ಸಬ್ಜೆಕ್ಟ್. ಯಾಕೆಂದ್ರೆ ನಾವು ರಾಮನ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಕೊಂದಿದ್ಯಾರು? ರಾಮ. ಹಾಗಾದ್ರೆ ರಾಮನೇ ಸಬ್ಜೆಕ್ಟ್ ಅಲ್ಲಿ. ಯಾರು ಕೊಲ್ಲಲ್ಪಟ್ಟವರು ಯಾರು? ರಾವಣ. ಹಾಗಾದ್ರೆ ಅದು ಆಬ್ಜೆಕ್ಟ್. ಆಗಿದಂತ ಕ್ರಿಯೆ ಯಾವುದು? ಅದು ಕೊಂದಿದ್ದು, ಅದು ವರ್ಬ್, ಅದೇ ಕ್ರಿಯಾಪದ. ಯಾವ ಕೆಲಸ ನಡೆದಿದೆಯೋ ಅದೇ ಕ್ರಿಯೆ. ಈಗ ಅಕಸ್ಮಾತು ರಾಮನಿಗೆ ಶಬರಿಯು ಸರಿ ಬೇಡ, ಶಬರಿನೇ ಮೊದಲು ಹಾಕೊಳ್ಳಿ. ಶಬರಿ ರಾಮನಿಗೆ ಹಣ್ಣುಗಳನ್ನು ಕೊಟ್ಟಳು. ಕೊಟ್ಟಿದ್ದ್ಯಾರು? ಶಬರಿ. ಶಬರಿನೇ ಸಬ್ಜೆಕ್ಟ್. ಯಾರಿಗೆ ಕೊಟ್ಟಿದ್ದು? ರಾಮನಿಗೆ. ಸೊ ಇಲ್ಲಿ ಏನಾಗುತ್ತೆ? ಯಾವ ವಸ್ತು? ಹಣ್ಣುಗಳನ್ನು ಕೊಟ್ಟಳು. ಆಗಿದ್ದ ಕ್ರಿಯೆ ಯಾವುದು? ಕೊಟ್ಟಿದ್ದು. ಕೊಡುವುದು ಅನ್ನುವಂಥ ಕ್ರಿಯೆ ಆಗಿತ್ತು. ಹೌದು. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ಸಬ್ಜೆಕ್ಟ್ ಏನು ಅಂತ ಅರ್ಥ ಆಗ್ಬಿಡುತ್ತೆ. ನಾವು ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವೋ ಆ ವಾಕ್ಯದಲ್ಲಿ ಅದೇ ಸಬ್ಜೆಕ್ಟ್. ಈಗ ನಾನು ರಾಜು ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಬಗ್ಗೆ ಮಾತಾಡಿದಾಗ ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ಆ ಒಂದೇ ಒಂದು ಪದವನ್ನು ಮಾತ್ರ ಇಂಗ್ಲೀಷ್ನಲ್ಲಿ ನೀವು ಚೇಂಜ್ ಮಾಡಬೇಕಷ್ಟೇ. ಮಿಕ್ಕಿದ್ದು ಈ ಈಸ್ ಆಗಲಿ, ಎರಡನೇ ಪದ, ಕ್ರಿಯಾಪದ ನಂಬರ್ 5 ಆಗಲಿ, ಆಮೇಲೆ ಐದನೇ ಪದ ಆದಮೇಲೆ ಒಂದು ಟು ಆಗಲಿ ಅಥವಾ ಕಮ್ ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೇ ಇದ್ರೂ ಕೂಡ ನೀವು ಸಬ್ಜೆಕ್ಟ್ನಲ್ಲಿ ಬೇರೆ ಯಾರನ್ನೇ ತಗೊಂಡ್ರು ಕೂಡ ಏನೂ ಚೇಂಜಸ್ ಆಗೋದಿಲ್ಲ. ಅದನ್ನು ನೆನ್ಪಿಟ್ಕೊಂಬಿಡಿ. ಹಾಗಾದರೆ ನಮಗೆ ಸಬ್ಜೆಕ್ಟ್ ಅರ್ಥ ಆಗ್ಬಿಡ್ಬೇಕಷ್ಟೇ. ಈ ಸಬ್ಜೆಕ್ಟ್ನಲ್ಲಿ ನೀವು ರಾಜು ಅಂತ ಹೇಳ್ಬಿಟ್ಟು ಅನ್ನಿ, ಅಥವಾ ರಾಜುವನ್ನ ಅವನು ಅಂತ ಬೇಕಾದ್ರೆ ಕರೀರಿ. ಈಗ 2ನೇ ವಾಕ್ಯ 3ನೇ ವಾಕ್ಯ ಮಾಡಬೇಕಾದ್ರೆ ನಾವು ಅವನು ಅಂತ ಕರಿತೀವಿ, ಹೌದಲ್ಲಪ್ಪ? ಈಗ ನೋಡಿ, ಈಗ ಹೋಗೋಣ. ಈಗ ನಾವು ಒಂದು ರಾಜುಗೆ ನಾನು ಹೇಳ್ತೇನೆ, ನೀವು ಎಲ್ಲ 19 ಕ್ರಿಯಾಪದಗಳನ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಅದನ್ನ ಬರ್ಕೊಳ್ಳಿ. ಬರೆದ್ಬಿಟ್ಟು ಮತ್ತೆ ಮಿಕ್ಕಿದ ಎಲ್ಲರಿಗೂ ನೀವು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿ. ಏನಂತಂದ್ರೆ ಬೇಕಾದ್ರೆ ನಮ್ಮ ತಾಯಿ ಅಂತ ಹೇಳ್ಬಿಟ್ಟು ಹೇಳಿ, ಮೈ ಫಾದರ್ ಅಂತ ಹೇಳಿ, ಮೈ ಮದರ್ ಅಂತ ಹೇಳಿ, ಅಥವಾ ಮೈ ಸಿಸ್ಟರ್ ಅಂತ ಹೇಳಿ, ಮೈ ಡಾಟರ್ ಅಂತ ಹೇಳಿ, ಯಾವುದಾದ್ರೂ ತಗೊಳ್ಳಿ, ಅಥವಾ ಮೈ ಫ್ರೆಂಡ್ ಅಂತ ಹೇಳಿ. ಸೊ ನೀವು ಸ್ಟಾರ್ಟಿಂಗ್ನಲ್ಲಿ ಸಬ್ಜೆಕ್ಟ್ನಲ್ಲಿ ಅವರನ್ನು ತೋರಿಸಿದ್ರೆ ಆಯಿತು. ಹಾಗಾದರೆ ಎಲ್ಲ ಈ ಕ್ರಿಯೆಗಳು ಅವರೇ ಮಾಡಿದ್ದು ಅಂತ ಆಗೋಗುತ್ತೆ. ನೀವು ಯಾರನ್ನು ತೋರಿಸ್ತೀರೋ ಅವ್ರು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಆಗುತ್ತೆ. ಶುರು ಮಾಡುವ. 19 ಕ್ರಿಯಾಪದಗಳನ್ನು ಬಳಸ್ಕೊಂಡು ರಾಜುಗೆ ಒಬ್ಬನಿಗೆ ಮಾಡ್ಕೊಂಡು ಬರೋಣ. ನಿಮ್ಗೆ ಅಷ್ಟೊತ್ತಿಗೆ ಪೂರ್ತಿ ಅರ್ಥ ಆಗ್ಬಿಡುತ್ತೆ. ಬೇರೆ ಎಲ್ಲರಿಗೂ ಹಾಗೆ ಬಳಸ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಇನ್ನೇನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಸಬ್ಜೆಕ್ಟ್ನಲ್ಲಿ ಮಾತ್ರ ಅವ್ರನ್ನ ತಗೊಳ್ಳಿ ನೀವು ಅಷ್ಟೇ. ನಿಮ್ಮ ತಂಗಿ ಬಗ್ಗೆ ಮಾತಾಡಿ, ಮಿಕ್ಕಿದ್ದೆಲ್ಲ ಈಸು ಹಾಗೆ ಇರುತ್ತೆ, ಈ ಕ್ರಿಯಾಪದ ಹಾಗೆ ಇರುತ್ತೆ, ಮಿಕ್ಕಿದ ಯಾವುದೇ ಪದ ಇದ್ರೂ ಆ ವಾಕ್ಯದಲ್ಲಿ ಅದು ಹಾಗೇ ಇರುತ್ತೆ. ಶುರು ಮಾಡುವಲ್ಲ. ನೋಡಿ, ನಿಧಾನವಾಗಿ ಹೋಗ್ತೇನೆ, ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ರಾಜು ಈಗ ಏನು ಮಾಡಬೇಕು? ರಾಜು 3ನೇ ವ್ಯಕ್ತಿ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಈಗ ಯಾವುದಾದ್ರೂ ಕೆಲಸ ನಡೀತಾ ಇರಬೇಕಾದ್ರೆ 5ನೇ ಕ್ರಿಯಾಪದ ಇದ್ದಾಗ ಈಸ್ ಬರಬೇಕಾ, ವಾಸ್ ಬರಬೇಕಾ? ಈಸೇ ಬರಬೇಕು, ಹೌದಲ್ವಾ? ನೋಡಿ, ಆ್ಯಮು ನನಗೆ, ಯಾರು ಈ 4 ಜನಕ್ಕೆ, ನೀನು, ನಾವು, ನೀವು, ಅವರು ಅಂತ ಹೇಳ್ಬಿಟ್ಟು ಅಂದಾಗ ಈಸು ಈ ಎಲ್ಲ ವ್ಯಕ್ತಿಗಳಿಗೂ ಈಸೇ ಬರುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಮ್ಮ ತಂದೆ ಬಗ್ಗೆ ಒಬ್ಬರ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಈಸ್ ಬರ್ಬೋದು, ನಮ್ಮ ತಾಯಿ ಬಗ್ಗೆ ಒಬ್ಬರ ಬಗ್ಗೆ ಸಪ್ರೇಟಾಗಿ ಮಾತಾಡ್ಬೇಕಾದ್ರೆ ಈಸ್ ಬರ್ಬೋದು. ಅಕಸ್ಮಾತ್ ಅವ್ರ ಇಬ್ಬರ ಬಗ್ಗೆನೂ ಮಾತಾಡ್ಬೇಕಾದ್ರೆ ಆಗ ಏನ್ ಮಾಡ್ಬೇಕು? ನಾವು ದೇ ಅನ್ನು ತಗೊಳ್ಬೇಕಾಗುತ್ತೆ. ಆವಾಗ ಈ ಈಸ್ ಅಪ್ಲೈ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಒಬ್ಬರಿಗೆ ಮಾತ್ರ, ಒಂದು ಬಸ್ಸು ಮತ್ತೆ ಅಥವಾ ಒಂದು ಪ್ರಾಣಿ, ಅದಕ್ಕೆಲ್ಲ ನಾವು ಈಸ್ ಅನ್ನು ಹಾಕ್ಬೋದು. ಈಸ್ ಹಾಕಿದ್ರೆ ಈಗ ಅಂತ ಹೇಳಿ ಆಗುತ್ತೆ. ಶುರು ಮಾಡೋಣ. ನೋಡಿ, ರಾಜು ಈಸ್ ಕಮಿಂಗ್. ಇನ್ನೂ ಒಂದು 2-3 ಪದಗಳನ್ನು ಸೇರಿಸೋಣ ಅದಕ್ಕೆ. ರಾಜು ಈಸ್ ಕಮಿಂಗ್ ಬೈ ಬಸ್. ರಾಜು ಬಸ್ಸಿನಲ್ಲಿ ಬರ್ತಾ ಇದ್ದಾನೆ. ರಾಜು ಈಸ್ ಕಮಿಂಗ್ ಬೈ ಟ್ರೈನ್. ರಾಜು ಟ್ರೈನ್ನಲ್ಲಿ ಬರ್ತಾ ಇದ್ದಾನೆ. ರಾಜು ಈಸ್ ಕಮಿಂಗ್ ಬೈ ಟುಮಾರೋ. ಅವನು ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾನೆ ಹೇಳ್ಬೋದು. ರಾಜು ವಿಲ್ ಕಮ್ ಟುಮಾರೋ ಅಂತ ಕೂಡ ಹೇಳ್ಬೋದು ಅಲ್ಲಿ. ಆಮೇಲೆ ರಾಜು ಈಸ್ ಕಮಿಂಗ್ ಫ್ರಮ್ ಸ್ಕೂಲ್. ರಾಜು ಸ್ಕೂಲ್ನಿಂದ ಬರ್ತಿದ್ದಾನೆ. ನೋಡಿ, ಫ್ರಮ್ ಎಲ್ಲ ಬೇರೆ ಬೇರೆ ಪದಗಳೆಲ್ಲ ಕೊನೆಯಲ್ಲಿ ಆ್ಯಡ್ ಆಗ್ತಾ ಇದೆ. ನೋಡಿ, ರಾಜು ಈಸ್ ಕಮಿಂಗ್ ಫ್ರಮ್ ಸ್ಕೂಲ್ ಅಂದರೆ ಅವನು ಶಾಲೆಯಿಂದ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಹೌದಲ್ವಾ? ರಾಜು ಈಸ್ ಕಮಿಂಗ್ ವಿತ್ ಹಿಸ್ ಫಾದರ್. ನೋಡಿದ್ರಾ? ನೋಡಿ ಹೇಗೆ ವಾಕ್ಯಗಳನ್ನ ಚೇಂಜ್ ಮಾಡ್ಬೋದು. ಆ ಮೊದಲನೇ 3 ಪದ ಹಾಗೇ ಇದೆ. ಯಾವುದು? ರಾಜು ಮತ್ತೆ ಈಸ್ ಮತ್ತೆ ಕಮಿಂಗು, ಹೌದಲ್ವಾ? ರಾಜು ಈಸ್ ಕಮಿಂಗ್ ವಿತ್ ಹಿಸ್ ಫಾದರ್. ರಾಜು ಏನ್ ಮಾಡ್ತಿದ್ದಾನೆ? ಅವನು ತನ್ನ ತಂದೆಯ ಜೊತೆಯಲ್ಲಿ ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಇಲ್ಲಿ ರಾಜುನ ಒಬ್ಬ ಚಿಕ್ಕ ಮಗು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡ್ರೆ, ಹೌದಲ್ವಾ? ಆಮೇಲೆ ರಾಜು ಈಸ್ ಕಮಿಂಗ್ ಬೈ ಸ್ಕೂಲ್ ಬಸ್.
ಅವನು ಶಾಲೆಯ ಬಸ್ನಲ್ಲಿ ಬರ್ತಿದ್ದಾನೆ. ಎಲ್ಲವನ್ನು ಮಾಡ್ಬೋದು. ಪ್ರಯತ್ನವನ್ನು ಮಾಡಿ ಅದನ್ನ ಬೇರೆ ಒಂದು ನಿಮ್ಮ ಹೆಣ್ಮಗು ಬಗ್ಗೆ ಹೇಳಿ, ಅಥವಾ ಆ ಮಗುಗೂ ಕೂಡ ಅದೇ ರೀತಿಯಲ್ಲಿ ವಾಕ್ಯಗಳನ್ನು ಮಾಡ್ತಾ ಹೋಗಿ. ಏನು ಚೇಂಜಸ್ ಆಗೋದಿಲ್ಲ. ಸ್ಟಾರ್ಟಿಂಗ್ನಲ್ಲಿ ನೀವು ರಮ್ಯಾ ಅಂತಂದ್ರೆ ಆಯ್ತು, ಮಿಕ್ಕಿದ್ದೆಲ್ಲ ಯಾವುದೋ ಒಂದು ಮಗುವಿನ ಬಗ್ಗೆ ತೋರಿಸಿದ್ರೆ ಆಯ್ತು, ಯಾವುದೋ ಒಂದು ಹೆಸರನ್ನು ಹೇಳಿ ವಾಕ್ಯಗಳು ಆಗ್ಬಿಡುತ್ತೆ. ನೆಕ್ಸ್ಟು ನೋಡಿ, ಎರಡನೇದು ರಾಜು ಈಸ್ ಗೋಯಿಂಗ್. ಎಲ್ಲಿಗೆ ಹೋಗ್ತಿದ್ದಾನಪ್ಪ? ಎಲ್ಲಿಗೋ ಒಂದು ಕಡೆಗೆ ಹೋಗ್ಬೇಕಲ್ವಾ. ರಾಜು ಈಸ್ ಗೋಯಿಂಗ್ ಟು ಮ್ಯಾಂಗ್ಳೂರ್. ರಾಜು ಮಂಗಳೂರಿಗೆ ಹೋಗ್ತಾ ಇದ್ದಾನೆ. ರಾಜು ಈಸ್ ಗೋಯಿಂಗ್ ಬೈ ಟ್ರೈನ್. ಅದನ್ನ ಸೇರಿಸ್ಬೋದು. ಸೇಮ್ ಆ ಟ್ರೈನ್, ಬೈ ಬಸ್, ಅಥವಾ ಬೇರೆ ಯಾವುದೇ ವಸ್ತುವನ್ನು ಬೇಕಾದ್ರೂ ಸೇರಿಸ್ಬೋದು ನಾವಲ್ಲಿ. ಆಮೇಲೆ ರಾಜು ಈಸ್ ಗೋಯಿಂಗ್ ಬೈ ಟುನೈಟ್. ನೋಡಿ, ಬೈ ಟುನೈಟ್ ಅಂದರೆ ಇವತ್ತು ರಾತ್ರಿ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಗುತ್ತೆ. ರಾಜು ಈಸ್ ಗೋಯಿಂಗ್ ಬೈ ಫ್ಲೈಟ್, ಅಥವಾ ರಾಜು ಈಸ್ ಗೋಯಿಂಗ್ ಟು ಪೂನಾ. ಅಥವಾ ನಾವು ಆವಾಗಲೇ ವಿತ್ ಹಾಕಿದ್ವಲ್ಲ, ಅದೇ ರೀತಿಯಲ್ಲಿ ರಾಜು ಈಸ್ ಗೋಯಿಂಗ್ ವಿತ್ ಹಿಸ್ ಫಾದರ್, ಅಥವಾ ವಿತ್ ಹಿಸ್ ಮದರ್, ಅವನ ತಾಯಿಯ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅಥವಾ ರಾಜು ಈಸ್ ಗೋಯಿಂಗ್ ಬೈ ಕಾರ್, ಅವನು ಕಾರ್ನಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅಥವಾ ರಾಜು ಈಸ್ ಗೋಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್, ಅವನ ಸ್ನೇಹಿತರ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಎಷ್ಟೊಂದೆಲ್ಲ ವಾಕ್ಯಗಳನ್ನು ಮಾಡ್ಬೋದಲ್ವಾ. ನಮಗೆ ಸುಮ್ಮನೆ ಒಂದೊಂದೇ ಪದವನ್ನು ಸೇರಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಗ್ರಾಮರ್ ಮಿಸ್ಟೇಕ್ಸ್ ನಮಗೆ ಗೊತ್ತಿದ್ರೆ ಒಂದೊಂದ್ಸರಿ ಆಗಿರುತ್ತೆ. ಆಗಲಿ, ತೊಂದರೆ ಇಲ್ಲ. ಈಗ ನಾವು ಕಲಿಬೇಕಾದ್ರೆ ಆಗದಿರ ಮತ್ತೆ ಯಾವಾಗ ಆಗುತ್ತೆ. ಅದರಿಂದ ಬೇರೆ ಯಾರದೇ ಮುಂದೆ ಈ ಇಂಗ್ಲೀಷನ್ನು ಬಳಸೋದಕ್ಕೆ ಹೆಸಿಟೇಟ್ ಮಾಡಬೇಡಿ, ಆರಾಮಾಗಿ ಬಡಿಸ್ಕೊಂಡು ಹೋಗಿ. ನೆಕ್ಸ್ಟು ರಾಜು ಈಸ್ ಡ್ರಿಂಕಿಂಗ್ ಅಂತ ತಗೊಳ್ಳೋಣಪ್ಪ. ನೀವು ಮೊದಲನೇ ಸಾರಿ ಮಾತ್ರ ರಾಜು ಅಂತ ಹೇಳ್ಬಿಟ್ಟು ಹೇಳಬೇಕು. ಅದಾದ್ಮೇಲೆ ನೀವು ವಾಕ್ಯಗಳನ್ನ ಮಾಡ್ಕೋಬೇಕಾದ್ರೆ ಎರಡನೇ ಸಾರಿ ಮೂರನೇ ಸಾರಿ ಹೀ ಎತ್ಕೊಂಡ್ರೆ ಆಯ್ತು. ಹೌದು, ಅವನ ಬಗ್ಗೆನೇ ಹೇಳ್ದಾಗೆ. ಹೀ ಈಸ್ ಡ್ರಿಂಕಿಂಗ್ ಅಂದ್ರೆ ಅವನು ಕುಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಅದು ರಾಜು ಬಗ್ಗೆನೇ ಹೇಳಿದ್ದು ಅಂತ. ಯಾಕಂದ್ರೆ ಒಂದ್ಸಾರಿ ನಾವು ರಾಜು ಅಂತ ತೋರಿಸಿದ್ದೀವಿ. ಈಗ ನೋಡಿ, ರಾಜು ಈಸ್ ಡ್ರಿಂಕಿಂಗ್ ಬೂಸ್ಟ್. ರಾಜು ಬೂಸ್ಟ್ ಅನ್ನು ಕುಡಿಯುತ್ತಿದ್ದಾನೆ ಅಥವಾ ಕುಡಿತಾ ಇದ್ದಾನೆ. ರಾಜು ಈಸ್ ಡ್ರಿಂಕಿಂಗ್ ಮಿಲ್ಕ್. ರಾಜು ಹಾಲನ್ನು ಕುಡಿತಾ ಇದ್ದಾನೆ. ರಾಜು ಈಸ್ ಡ್ರಿಂಕಿಂಗ್ ಟೀ. ರಾಜು ಟೀ ಕುಡಿತಾ ಇದ್ದಾನೆ. ಅಥವಾ ರಾಜು ಈಸ್ ಡ್ರಿಂಕಿಂಗ್ ಟೆಂಡರ್ ಕೋಕೋನಟ್. ಏನದು ಟೆಂಡರ್ ಕೋಕೋನಟ್ ಅಂದ್ರೆ? ಟೆಂಡರ್ ಕೋಕೋನಟ್ ಅಂದ್ರೆ ಎಳನೀರು. ಆಮೇಲೆ ಕೋಕೋನಟ್ ಅಂದ್ರೆ ತೆಂಗಿನಕಾಯಿ. ಟೆಂಡರ್ ಕೋಕೋನಟ್ ಅಂದ್ರೆ ಎಳ್ನೀರು. ರಾಜು ಈಸ್ ಡ್ರಿಂಕಿಂಗ್ ಜ್ಯೂಸ್ ಅಥವಾ ರಾಜು ಈಸ್ ಡ್ರಿಂಕಿಂಗ್ ಕೂಲ್ ಡ್ರಿಂಕ್ಸ್, ಯಾವ್ದು ಬೇಕಾದರೂ ಹಾಕೋಬಹುದು. ಆಮೇಲೆ ರಾಜು ಈಸ್ ಡ್ರಿಂಕಿಂಗ್ ಕಾಫಿ ಇನ್ ದ ಹೋಟೆಲ್ ಮಾಡ್ಬೋದು. ರಾಜು ಹೋಟೆಲ್ನಲ್ಲಿ ಕಾಫಿ ಕುಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅಥವಾ ರಾಜು ಈಸ್ ಡ್ರಿಂಕಿಂಗ್ ಟೀ ಅಲಾಂಗ್ ವಿತ್ ಮೀ ಅಂದ್ರೆ ನನ್ನ ಜೊತೆಯಲ್ಲಿ ಕುಳಿತುಕೊಂಡು ಟೀಯನ್ನು ಕುಡಿತಾ ಇದ್ದಾನೆ ಅಂತ ಕೂಡ ಹೇಳ್ಬೋದು. ಅಥವಾ ರಾಜು ಈಸ್ ಡ್ರಿಂಕಿಂಗ್ ಕಾಫಿ ಆನ್ ದ ಬಾಲ್ಕನಿ ಅಂತ ಹೇಳ್ಬಿಟ್ಟು, ಅಂದ್ರೆ ಅವನು ಬಾಲ್ಕನಿನಲ್ಲಿ ಅವನು ಕಾಫಿಯನ್ನು ಕುಡಿತಾ ಇದ್ದಾನೆ ಮಾಡ್ಬೋದು. ಇನ್ನೂ ಹೆಚ್ಚು ವಾಕ್ಯಗಳನ್ನು ನೀವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ಬಳಕೆ ಹೇಗಾಗುತ್ತೆ ಅಂತ ಅರ್ಥವಾಗಬೇಕಷ್ಟೇ. ನೋಡಿ, 3 ಪದನ ಕರೆಕ್ಟಾಗಿ ಇಟ್ಕೊಂಬಿಡಿ. ಮೊದಲನೇ ಪದದಲ್ಲಿ ಸಬ್ಜೆಕ್ಟ್ನಲ್ಲಿ ರಾಜುವನ್ನ ಹಾಕ್ಕೊಳ್ಳಿ. ಎರಡನೇ ಪದದಲ್ಲಿ ಈಸ್ ಹಾಕೊಂಬಿಡಿ. ಕಾಲ, ಅದು ಈಸ್ ಅಂದ್ರೆ ಕಾಲ ಅಂದ್ರೆ ಈಗ ಅಂತ ಹೇಳ್ಬಿಟ್ಟು ಆಗುತ್ತೆ. ಆಮೇಲೆ ಮೂರನೇ ಪದದಲ್ಲಿ ಕ್ರಿಯಾಪದವನ್ನ ಹಾಕೊಂಬಿಡಿ. ಯಾವುದೇ ಕ್ರಿಯಾಪದವನ್ನು ಬೇಕಾದರೂ ಆಗ್ಬೋದು. ಅವಾಗ ಏನಾಗುತ್ತೆ, ಮಿಕ್ಕಿದ್ದು ಆ ಕ್ರಿಯಾಪದಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವ ಪದಗಳನ್ನು ಜೋಡಿಸ್ಬೋದು, 4ನೇ ಪದವಾಗಿ, 5ನೇ ಪದವಾಗಿ, 6ನೇ ಪದವಾಗಿ, ಅದು ನಿಮ್ಗೆ ಅರ್ಥ ಆಗೋಗುತ್ತೆ ಅಷ್ಟೇ. ಅಕಸ್ಮಾತ್ ನೀವು ಸಬ್ಜೆಕ್ಟ್ನಲ್ಲಿ ನೀವು ಮೈ ಸನ್ ಅಂತ ತಗೊಂಡ್ರೆ ಅವಾಗ ನೀವು ನಿಮ್ಮ ಮಗನ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ. ಇನ್ನೇನು ಚೇಂಜಸ್ ಮಾಡೋದು ಬೇಡ. ಅಲ್ಲಿ 2ನೇ ಪದ ಹಾಗೆ ಇರುತ್ತೆ, 3ನೇ ಪದ ಕ್ರಿಯಾಪದ ಹಾಗೆ ಇರುತ್ತೆ, 4ನೇ ಪದಗಳು 5ನೇ ಪದಗಳು ನೀವು ರಾಜುಗೆ ಹೇಗೆ ಬಳಸ್ತಾ ಇದ್ದೀರಿ ಹಾಗೆ ಇರುತ್ತೆ. ಏನು ಚೇಂಜಸ್ ಆಗೋದಿಲ್ಲ ಅಂತ. ನೆಕ್ಸ್ಟು, ರಾಜು ಈಸ್ ಡೂಯಿಂಗ್ ಅಂತ ಬರ್ತಾ ಇದೆ, ಮಾಡುತ್ತಿದ್ದಾನೆ. ಏನ್ ಮಾಡ್ತಾ ಇದ್ದಾನಪ್ಪ? ರಾಜು ಈಸ್ ಡೂಯಿಂಗ್ ಪೂಜಾ ಅಂತ ಮಾಡ್ಬೋದು. ರಾಜು ಪೂಜೆಯನ್ನು ಮಾಡ್ತಿದ್ದಾನೆ. ಅಥವಾ ರಾಜು ಈಸ್ ಡೂಯಿಂಗ್ ಇಸ್ ಸ್ಕೂಲ್ ವರ್ಕ್, ಅವನು ತನ್ನ ಶಾಲೆಯ ಕೆಲಸವನ್ನ ಮಾಡ್ತಿದ್ದಾನೆ. ಅಂದ್ರೆ ಅದರ ಅರ್ಥ ಏನಂದ್ರೆ ಸ್ಕೂಲ್ದೇನು ಹೋಮ್ ವರ್ಕ್ ಇತ್ತು ಅಂತ, ಅದಕ್ಕೂ ಒಂದು ವಾಕ್ಯವನ್ನು ಮಾಡ್ಬೋದು. ರಾಜು ಈಸ್ ಡೂಯಿಂಗ್ ಹಿಸ್ ಹೋಮ್ ವರ್ಕ್ ಅಂತ, ಅವನು ತನ್ನ ಹೋಮ್ ವರ್ಕ್ ಅನ್ನ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅಥವಾ ರಾಜು ಈಸ್ ಡೂಯಿಂಗ್ ಮೆಡಿಟೇಷನ್ ಅಂತ ಬೇಕಾದ್ರೆ ಹೇಳ್ಬೋದು, ಅಂದ್ರೆ ಅವನು ಧ್ಯಾನವನ್ನು ಮಾಡ್ತಿದ್ದಾನೆ ಅಂತ. ಅಕಸ್ಮಾತ್ ನಾವು ಅದಕ್ಕೂ ಒಂದು 5ನೇ ಕ್ರಿಯಾಪದವನ್ನು ಹಾಕೊಂಡ್ಬಿಡ್ಬೋದು. ಮೆಡಿಟೇಟಿಂಗ್ ಅಂತ ಬೇಕಾದ್ರೆ ಹೇಳ್ಬಿಡ್ಬೋದು. ನೋಡಿದ್ರ, ಮೆಡಿಟೇಷನ್ ಅಂತ ಹೇಳ್ಬಿಟ್ಟಿದೆ. ಸೊ ಮೆಡಿಟೇಟ್ ಅನ್ನೋದು ಮೊದಲನೇ ಕ್ರಿಯಾಪದ. ಸೊ ಅದನ್ನ ನಾವೇನ್ ಮಾಡ್ಬೋದು, ಮೆಡಿಟೇಟಿಂಗ್ ಅಂತ ಬೇಕಾದ್ರೆ ಹೇಳ್ಬಿಡ್ಬೋದು. ಅಂದ್ರೆ ಅವನು ಧ್ಯಾನ ಮಾಡುತ್ತಿದ್ದಾನೆ ಅನ್ನೋದಕ್ಕೆ ರಾಜು ಈಸ್ ಮೆಡಿಟೇಟಿಂಗ್ ಅಂತ ಡೈರೆಕ್ಟ್ ಆಗಿ ನೀವು ಹೇಳ್ಬೋದು. ಅದು ಒಂದು 5ನೇ ಕ್ರಿಯಾಪದ. ತುಂಬಾ ಇದೆ 5ನೇ ಕ್ರಿಯಾಪದಗಳು. 1ನೇ ಕ್ರಿಯಾಪದ, 2ನೇ ಕ್ರಿಯಾಪದ, 3, 4, 5 ಆ ಒಂದೊಂದು ಕೆಲಸಕ್ಕೂ ಒಂದೊಂದು ಕ್ರಿಯಾಪದ ಇದೆ.
ಆ ಕ್ರಿಯಾಪದಗಳು ನಮ್ಮ ತಲೆಗೆ ಬರ್ತಾ 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 ನಿಮ್ಮ ವೊಕ್ಯಾಬ್ಯುಲರಿ ಜಾಸ್ತಿ ಆಗುತ್ತೆ, ಪದಗಳ ಪುಂಜ ಜಾಸ್ತಿ ಆಗ್ತಾ ಹೋಗುತ್ತೆ ತಲೆಯಲ್ಲಿ, ನೀವು ಆರಾಮಾಗಿ ಬಳಸೋದಕ್ಕೆ ದಾರಿ ಆಗುತ್ತೆ. ನೆಕ್ಸ್ಟು, ರಾಜು ಈಸ್ ವಾಚಿಂಗ್ ಟಿವಿ. ರಾಜು ಟಿವಿಯನ್ನು ವಾಚ್ ಮಾಡ್ತಿದ್ದಾನೆ. ರಾಜು ಈಸ್ ವಾಚಿಂಗ್ ಮೂವಿ. ರಾಜು ಮೂವಿಯನ್ನು ವಾಚ್ ಮಾಡ್ತಿದ್ದಾನೆ. ಅಥವಾ ರಾಜು ಈಸ್ ವಾಚಿಂಗ್ ಏನು ಸೀರಿಯಲ್ ಅಂತ ಬೇಕಾದ್ರೆ ಹೇಳಿ, ಅಥವಾ ರಾಜು ಈಸ್ ವಾಚಿಂಗ್ ರಾಮಾಯಣ ಸೀರಿಯಲ್ ಅಂತ ಹೇಳಿ, ಅಥವಾ ರಾಜು ಈಸ್ ವಾಚಿಂಗ್ ಎ ವಿಡಿಯೋ ಅಂತ ಹೇಳಿ ಒಂದು ವಿಡಿಯೋವನ್ನು ವಾಚ್ ಮಾಡ್ತಿದ್ದಾನೆ, ಅಥವಾ ರಾಜು ಈಸ್ ವಾಚಿಂಗ್ ಎ ಗೇಮ್ ಅಂತ ಹೇಳಿ ಯಾವುದಾದ್ರೂ ಆಗಿರ್ಬೋದು. ನೆಕ್ಸ್ಟು, ರಾಜು ಈಸ್ ರೈಟಿಂಗ್. ರೈಟಿಂಗ್ ಅಂದರೆ ಬರಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸಾರಿ ಅವರು ವ್ರೈ ಅಂತ ಮಾಡ್ತಾರೆ. ನೀವು ಜಾಸ್ತಿ ವ್ರೈಗೆ ಟ್ರೈ ಮಾಡಕ್ಕೆ ಹೋಗಬೇಡಿ, ರೈ ಅಂತ ಮಾಡ್ಕೊಳ್ಳಿ. ರೈಟಿಂಗ್ ಅಂತ ಹೇಳ್ಬಿಟ್ಟು ಅಷ್ಟು ಸಾಕು. ಅದನ್ನ ರೈಟಿಂಗ್ ಅಂತ ಹೇಳಿ ತುಂಬ ಪ್ರೆಸ್ ಮಾಡಕ್ಕೆ ಹೋಗಬೇಡಿ, ಆರಾಮಾಗಿ ರೈಟಿಂಗ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿಬಿಡಿ. ಮೊದಲು ನಿಮಗೆ ಗ್ರಾಮರ್ ಚೆನ್ನಾಗಿ ಬರಲಿ, ಆಮೇಲೆ ಸೌಂಡ್ಗಳನ್ನ ನೀವು ಹೇಗೆ ಬೇಕಾದ್ರೂ ಕೊಡಿಸ್ಬೋದು. ನೀವು ರಾಜು ರೈಟಿಂಗ್ ಅಂತ ಬೇಕಾದ್ರೂ ಹೇಳ್ಬೋದು ನೀವು, ಆಮೇಲೆ ಬರ್ತಾ ಬರ್ತಾ ತೊಂದರೆ ಇಲ್ಲ. ಇಂಗ್ಲೀಷ್ನವ್ರಿಗಿಂತಲೂ ನಾವು ವಿಚಿತ್ರವಾಗಿ ಅಥವಾ ವಿಶೇಷವಾಗಿ ಮಾತಾಡ್ಬೋದು ಅಂತಲೇ ಅನ್ಕೊಳ್ಳಿ. ಸೊ ರಾಜು ಈಸ್ ರೈಟಿಂಗ್ ಅಂದರೆ ರಾಜು ಬರಿತಾ ಇದ್ದಾನೆ, ಅದಕ್ಕೆ ಇನ್ನೂ ಆ್ಯಡಪ್ ಮಾಡ್ತಾ ಹೋಗ್ಬೋದು. ರಾಜು ಈಸ್ ರೈಟಿಂಗ್ ಈಸ್ ಹೋಮ್ ವರ್ಕ್ಸ್. ನಾವು ಆವಾಗಲೇ ಯಾವುದು ಇದಕ್ಕೆ ಮಾಡಿದ್ವಲ್ಲಪ್ಪ, ಯಾವುದಕ್ಕೆ ನಮ್ಮ ಡೂಯಿಂಗ್ಗೆ, ಅಲ್ಲೂ ಕೂಡ ಇಲ್ಲೆಲ್ಲ ಬಳಸ್ತಾ ಹೋಗ್ಬೋದು. ರಾಜು ಈಸ್ ರೈಟಿಂಗ್ ಈಸ್ ಹೋಮ್ ವರ್ಕ್, ಅಥವಾ ರಾಜು ಈಸ್ ರೈಟಿಂಗ್ ಎ ಸ್ಟೋರಿ ಅಂತ ಹೇಳ್ಬೋದು. ಎ ಸ್ಟೋರಿ ನೋಡಿ, ರೈಟಿಂಗ್ ಆದಮೇಲೆ ಒಂದು ಎ ಹಾಕ್ಕೊಳ್ಳಿ, ಎ ಹಾಕೊಂಡ್ರೆ ಒಂದು ಅಂತ ಸ್ಟೋರಿ. ಸೊ ಏನೇನು ಬರೀತಿದ್ದಾನೆ? ಸ್ಟೋರಿಯನ್ನು. ಆ ಸ್ಟೋರಿ ಕೊನೆಯಲ್ಲಿ ತೋರಿಸಿದ್ದೀವಿ. ಎಷ್ಟು ಸ್ಟೋರಿಗಳನ್ನು ಬರೀತಿದ್ದಾನೆ? ಒಂದು ಸಾರಿಗೆ ಒಂದೇ ಬರೆಯೋಕ್ಕಾಗತ್ತಲ್ವಾ? ಸೊ ಅವ್ರಿಗೆ ಎ ಅಂತ ಹಾಕಿದ್ದೀವಿ, ಒಂದು ಕಥೆಯನ್ನು ಬರೀತಿದ್ದಾನೆ ಅಂತ ಹೇಳ್ಬಿಟ್ಟು. ರಾಜು ಈಸ್ ರೈಟಿಂಗ್ ಎ ಸ್ಟೋರಿ, ಅಥವಾ ರಾಜು ಈಸ್ ರೈಟಿಂಗ್ ಎ ಲೆಟರ್, ಒಂದು ಪತ್ರವನ್ನು ಬರೀತಾ ಇದ್ದಾನೆ ರಾಜು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು, ಅದನ್ನ ರಾಜು ಈಸ್ ರೈಟಿಂಗ್ ಎಸ್ಸೆ ಅಂತ ಕೂಡ ಆಗ್ಬೋದು. ಎಸ್ಸೆ ಅಂತಂದರೆ ಏನು, ನಮ್ಮ ಟಿಪ್ಪಣಿ ಅಂತ ಹೇಳ್ಬಿಟ್ಟು ನಾವು ಏನು ಬರ್ಕೊಂಡು ಹೋಗ್ತೀವಿ ದೊಡ್ಡದಾಗಿ, ಸೊ ಅದು ಕೂಡ ಆಗ್ಬೋದು. ನೆಕ್ಸ್ಟು, ರಾಜು ಈಸ್ ರೀಡಿಂಗ್. ಇಲ್ಲೂ ಕೂಡ ಅಷ್ಟೇ, ಆ ರೈಟಿಂಗಾಗಿ ಏನೇನು ಬಂದಿತ್ತೋ ಎಲ್ಲವನ್ನೂ ನೀವು ಇಲ್ಲಿ ಹಾಕ್ಬೋದು. ಇನ್ನು ಸ್ವಲ್ಪ ಬೇರೆ ಪದಗಳನ್ನು ಕೂಡ ಹಾಕ್ಬೋದು. ರಾಜು ನೋಡಿ, ರಾಜು ಓದ್ತಾ ಇದ್ದಾನೆ. ಏನು ಓದೋದು? ಏನೇನಪ್ಪ ಓದ್ಬೋದು? ಕತೆ ಓದ್ಬೋದು, ಅವ್ನು ಟೆಕ್ಸ್ಟ್ ಬುಕ್ ಓದ್ತಾನೆ, ಅವ್ನು ಸ್ಕೂಲ್ ಬುಕ್ಸ್ ಓದ್ತಾನೆ, ಇಲ್ಲ ಅಂತಂದರೆ ಯಾವುದೋ ಒಂದು ಕಾದಂಬರಿಯನ್ನು ಓದ್ತಾನೆ, ಅಥವಾ ನ್ಯೂಸ್ ಪೇಪರನ್ನು ಓದ್ತಾನೆ, ಅಥವಾ ಯಾವುದೋ ಒಂದು ಪಾಂಪ್ಲೆಟ್ ಇರುತ್ತೆ, ಆ ಪಾಂಪ್ಲೆಟನ್ನು ಓದ್ಬೋದು. ಹೌದಲ್ವಪ್ಪ? ರಾಜು ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ರಾಜು ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಅಂತ ಮಾಡ್ಕೊಳ್ಳಿ. ರಾಜು ಈಸ್ ರೀಡಿಂಗ್ ಈಸ್ ಟೆಕ್ಸ್ಟ್ ಬುಕ್ ಆಯ್ತಲ್ಲ. ರಾಜು ಈಸ್ ರೀಡಿಂಗ್ ಎ ಸ್ಟೋರಿ ಆಯ್ತಲ್ಲ. ಆಮೇಲೆ ರಾಜು ಈಸ್ ರೀಡಿಂಗ್ ಎ ನಾವೆಲ್ ಅಂತ ಮಾಡಿ. ನಾವೆಲ್ ಅಂತಂದರೆ ಏನು? ಕಾದಂಬರಿ ಅಂತ ಆಗುತ್ತೆ. ರಾಜು ಈಸ್ ಸೊ ರಾಜು ಈಸ್ ರೀಡಿಂಗ್ ಎ ಸ್ಟೋರಿ ಮಾಡ್ಬೋದು, ಆಮೇಲೆ ನಾವೆಲ್ ಮಾಡ್ಬೋದು, ಇವನ್ನೆಲ್ಲ ನೀವು ಹಾಕ್ಕೋಬೋದು. ಹೌದಲ್ವಾ? ನೆಕ್ಸ್ಟು, ರಾಜು ಈಸ್ ಟೈಪಿಂಗ್. ಏನು ಮಾಡ್ಬೋದು? ರಾಜು ಈಸ್ ಟೈಪಿಂಗ್ ಎ ಮೆಸೇಜ್. ರಾಜು ಒಂದು ಮೆಸೇಜನ್ನು ಟೈಪ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ರಾಜು ಈಸ್ ಟೈಪಿಂಗ್ ಎ ಲೆಟರ್ ಅಂತ ಬೇಕಾದ್ರೂ ಹೇಳ್ಬೋದು, ಅವನು ಒಂದು ಲೆಟರ್ನ ಟೈಪ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಟೈಪಿಂಗ್ ಅಂತಾರೆ ಏನು ಗೊತ್ತಾ? ಬರೆಯೋದು ಕೈ ಬೆರಳಿನಲ್ಲಿ ಹೀಗೆ ಪೆನ್ ಹಿಡ್ಕೊಂಡು ನಾವು ಹೀಗೆ ಬರಿತೀವಪ್ಪ, ಹೀಗೆ. ಹೌದಲ್ವಾ? ಸೊ ಇದಕ್ಕೆ ನಾವು ನೋಡಿ, ಇದಕ್ಕೆ ನಾವು ರೈಟಿಂಗ್ ಅಂತ ಹೇಳ್ಬಿಟ್ಟು ಅಂತೀವಿ ನೋಡಿ. ಈ ಥರ ಪುಸ್ತಕದ ಮೇಲೆ ಈ ಥರ ಬರೆಯೋದಕ್ಕೆ. ಸೊ ಕೆಲಸ ಎಲ್ಲಾಯಿತು? ಬರೆದಿದ್ದ ಪೆನ್ನು, ನಾವು ಪೆನ್ನನ್ನು ಹಿಡ್ಕೊಂಡಿದ್ವಿ. ಟೈಪಿಂಗ್ನಲ್ಲಿ ಏನಾಗುತ್ತೆ ಅಂದರೆ, ನಾವು ಕೈ ಬೆರಳುಗಳಿಗೆ ಕೆಲಸ ಕೊಡ್ತೀವಿ ನೋಡಿ, ಕೈ ಬೆರಳು ಈ ಥರ ಪ್ರೆಸ್ ಮಾಡುತ್ತೆ. ಸೊ ಇದಕ್ಕೆ ಟೈಪಿಂಗ್ ಅಂತ. ಸೊ ಬೆರಳಿನ ಮೂಲಕ, ಬೆರಳಚ್ಚಿನ ಮೂಲಕ ಯಾವ ಕೆಲಸವನ್ನು ಮಾಡಿ ನಾವು ಟೈಪ್ ಮಾಡ್ತೀವೋ ಅದು ಟೈಪಿಂಗ್ ಅಂತ ಅನ್ಸ್ಕೊಂಡಿರುತ್ತೆ. ನಾವು ಮೊಬೈಲ್ನಲ್ಲಿ ಮಾಡೋದು ಟೈಪಿಂಗೆ, ಲ್ಯಾಪ್ಟಾಪ್ನಲ್ಲಿ ಮಾಡೋದು ಟೈಪಿಂಗೆ. ಮೊದಲು ಟೈಪ್ ರೈಟರ್ ಮಿಷಿನ್ ಇರ್ತಾ ಇತ್ತು, ನಿಮ್ಗೆ ನೆನಪಿದೆಯಾ? ಟೈಪ್ ರೈಟಿಂಗ್ ಮಿಷಿನ್, ಓಪ ಬೆಳಿಗ್ಗೆ 5 ಗಂಟೆಗೆ ಹೋಗ್ತಿದ್ರು ಜನ ಅವಾಗ, ಅಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಒಂದು ಬ್ಯಾಚ್ 1-3/4 ಗಂಟೆ, ಅದಾದಮೇಲೆ 2ನೇ ಬ್ಯಾಚಿಗೆ ಜನ ಕಾಯ್ತಿದ್ರು. ಆವಾಗ ಟೈಪಿಂಗ್ ಕಲ್ತ್ಕೊಂಡ್ರೆ ಆಮೇಲೆ ಅವರು ಇದು ನಮ್ಮ ಏನು ಲ್ಯಾಪ್ಟಾಪ್ನಲ್ಲಿ ಎಲ್ಲ ಅವ್ರು ಯೂಸ್ ಮಾಡೋಕ್ಕೆ ಅನುಕೂಲ ಆಗ್ತಿತ್ತು. ಯಾಕೆಂದರೆ ASDF ಸೆಮಿಕೋನ್ LKJ ಅಂತ ಹೇಳ್ಬಿಟ್ಟು ನಾವು ಹೊಡೆದು ಅವಾಗ ಪ್ರಾಕ್ಟೀಸ್ ಮಾಡಬೇಕು ಅವಾಗ, ಆಗಿನ ಕಾಲದಲ್ಲಿ. ಇದು 15-20 ವರ್ಷಗಳ ಹಿಂದೆ. ಸೊ ಈಗ ಟೈಪ್ ರೈಟಿಂಗ್ ಮಿಷಿನ್ಗಳು ಜಾಸ್ತಿ ಇಲ್ಲ, ಈಗ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ ಜನ, ನಮ್ಮ ಲ್ಯಾಪ್ಟಾಪ್ನಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಸೊ ಅದು ಎಲ್ಲ ಮಾಡ್ಬೋದು. ಟೈಪಿಂಗ್ಗೆ ಲೆಟರ್ ಮಾಡ್ಬೋದು, ಆಮೇಲೆ ರಾಜು ಈಸ್ ಟೈಪಿಂಗ್ಗೆ ಏನು ಮೆಸೇಜ್ ಅಂತ ಮಾಡ್ಬೋದು, ಯಾವುದನ್ನು ಬೇಕಾದರೂ ಬರಿಬೋದು. ನೆಕ್ಸ್ಟು, ರಾಜು ಈಸ್ ವಾಷಿಂಗ್. ವಾಷಿಂಗ್ ಯಾವ್ಯಾವ್ದಕ್ಕೆ ಬಳಸ್ಬೋದು? ನಾವು ಪಾತ್ರೆಗಳನ್ನ ತೊಳೆಯೋದು ಅಂತೀವಿ.
ಬಟ್ಟೆಗಳನ್ನು ಒಗೆಯೋದು ಅಂತೀವಿ. ಅವರು ಬಟ್ಟೆಗಳನ್ನೂಗೂ ವಾಷಿಂಗ್ಗೆ ಯೂಸ್ ಮಾಡ್ತಾರೆ, ಪಾತ್ರೆಗಳಿಗೂ ಎಷ್ಟೋ ಸಾರಿ ಅವರು ವಾಷಿಂಗ್ಗೆ ಯೂಸ್ ಮಾಡ್ತಾರೆ. ಹಾಗಾಗಿ ಇಂಗ್ಲೀಷ್ನಲ್ಲಿ, ಸೊ ಯಾಕೆ ಅಂತ ನನ್ನ ಕೇಳಬೇಡಿ, ಅದು ನಾವು ಇಂಗ್ಲೀಷ್ನವ್ರಿಗೆ ಕೇಳಬೇಕಷ್ಟೇ. ರಾಜು ಈಸ್ ವಾಷಿಂಗ್ ದ ವೆಸಲ್ಸ್ ಅಂದರೆ ರಾಜು ಪಾತ್ರೆಗಳನ್ನು ತೊಳಿತಾ ಇದ್ದಾನೆ. ರಾಜು ಈಸ್ ವಾಷಿಂಗ್ ದ ಕ್ಲೋತ್ಸ್ ಅಂದರೆ ಅವನು ಬಟ್ಟೆಗಳನ್ನು ಒಗಿತಾ ಇದ್ದಾನೆ. ಅಷ್ಟೇ ಅಲ್ಲ, ರಾಜು ಈಸ್ ವಾಷಿಂಗ್ ದಿ ಸ್ಕೂಟರ್ ಮಾಡ್ಬೋದು, ರಾಜು ಸ್ಕೂಟರ್ನ ವಾಶ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ರಾಜು ಈಸ್ ವಾಷಿಂಗ್ ದಿ ಕಾರ್ ಮಾಡ್ಬೋದು. ಬೇಕಾದ್ರೆ ಕ್ಲೀನಿಂಗ್ ದ ಕಾರ್ ಅಂತ ಕೂಡ ಮಾಡ್ಬೋದು, ಕ್ಲೀನ್ ಮಾಡ್ತಾ ಇದ್ದಾನೆ ಅಂತ ಕೂಡ ನಾವು ಮಾಡ್ಬೋದಾಗಿದೆ. ನೆಕ್ಸ್ಟ್, ರಾಜು ಈಸ್ ಕ್ಲೀನಿಂಗ್ ಬಂತಪ್ಪ. ನೆಕ್ಸ್ಟ್ ನೋಡಿ, ಅದೇ ಇದೆ ವಾಷಿಂಗ್ ಆಗಿದ ತಕ್ಷಣ. ಇಲ್ಲಿ ಕ್ಲೀನಿಂಗ್ ಯಾವ್ಯಾವ್ದು ಮಾಡ್ಬೋದು? ರಾಜು ಈಸ್ ಕ್ಲೀನಿಂಗ್ ಹಿಸ್ ರೂಮ್ ಅಂತ ಮಾಡ್ಬೋದು, ಅವನ ರೂಮನ್ನು. ಅಕಸ್ಮಾತ್ ನಾವು ಫೀಮೇಲ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅವಳ ರೂಮ್ ಅಂತ ಹೇಳ್ಬೇಕಂದ್ರೆ ಹರ್ ರೂಮ್ ಅಂತ ಹೇಳಬೇಕು. ಅವಳ ರೂಮ್ ಅನ್ನೋದಕ್ಕೆ ಹರ್ ರೂಮ್ ಅಂತ ಹೇಳ್ಬಿಟ್ಟು. ಅಕಸ್ಮಾತು ನಾನು ಯಾರಾದರೂ ಇಬ್ಬರ ಬಗ್ಗೆ ಮಾತಾಡಬೇಕಾದ್ರೆ, 3 ಜನರ ಬಗ್ಗೆ ಮಾತಾಡಬೇಕಾದ್ರೆ ದೇರ್ THEIR ಹಾಕೋಬೇಕು, ದೇರ್ ರೂಮ್ ಅಂತ ಹಾಕಬೇಕು. ಸೊ ಅವಾಗ ಏನಾಗುತ್ತೆ, ಅವರ ರೂಮು, ಅವರ ಕೋಣೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ದೇ ಆರ್ ಕ್ಲೀನಿಂಗ್ ದೇರ್ ರೂಮ್ ಅಂತಂದ್ರೆ ಅವರು ತಮ್ಮ ಕೋಣೆಯನ್ನು ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಅಥವಾ ಅವರ ಕೋಣೆಯನ್ನು ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ದೇರ್ ಅಂದ್ರೆ ಅವರ ಅಂತ ಆಗುತ್ತೆ, ಹರ್ ಅಂದ್ರೆ ಅವಳ ಅಂತ ಆಗುತ್ತೆ, ಹಿಸ್ ಅಂದ್ರೆ ಅವನ. ಸೊ ರಾಜು ಈಸ್ ಕ್ಲೀನಿಂಗ್ ಹಿಸ್ ರೂಮ್, ರಾಜು ಅವನ ರೂಮ್ ಅನ್ನು ಕ್ಲೀನ್ ಮಾಡ್ತಾ ಇದ್ದಾನೆ. ಮಾಡ್ತಾ ಇದ್ದ ಅಲ್ಲ, ಮುಂದೆ ಮಾಡ್ತಾ ಇರ್ತಾನೆ ಅದು ಅಲ್ಲ, ಈಗ ಕೆಲಸ ನಡೀತಾ ಇದೆ, ಮಾಡ್ತಾ ಇದ್ದಾನೆ. ಆಗ ನಾವು ಈಸನ್ನ ಯೂಸ್ ಮಾಡಬೇಕು, ಮರಿಬೇಡಿ. ಆಮೇಲೆ ರಾಜು ಈಸ್ ಕ್ಲೀನಿಂಗ್ ದಿ ನಮ್ಮ ಕ್ಲೀನಿಂಗ್ ದ ಹೌಸ್ ಮಾಡ್ಬೋದು, ರಾಜು ಮನೆಯನ್ನ ಕ್ಲೀನ್ ಮಾಡ್ತಿದ್ದಾನೆ ಅಂತ ಬೇಕಾದ್ರೆ ಮಾಡ್ಬೋದು. ರಾಜು ಈಸ್ ಕ್ಲೀನಿಂಗ್ ದ ಬಾಲ್ಕನಿ ಅಂತ ಮಾಡ್ಬೋದು, ಬಾಲ್ಕನಿಯನ್ನ ಕ್ಲೀನ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಇದೆಲ್ಲವನ್ನು ಹಾಕೋಬಹುದು. ಸೊ ಯಾವ್ಯಾವುದಕ್ಕೆ ಕ್ಲೀನಿಂಗ್ ಅನ್ನ ನಾವು ಬಳಸ್ಬೋದು, ಶುಚಿ ಮಾಡುವುದು ಅಥವಾ ಶುದ್ಧಿ ಮಾಡುವುದು, ಅದು ಎಲ್ಲದಕ್ಕೂ ನಾವು ಕ್ಲೀನಿಂಗ್ ಅನ್ನ ಬಳಸ್ಕೋಬಹುದು. ನೆಕ್ಸ್ಟ್, ರಾಜು ಈಸ್ ನೋಡಿ, ಐರನಿಂಗ್ ಅಂತಂದ್ರೆ ಏನು ಅಂದ್ರೆ ಐರನ್ ಮಾಡೋದು ಅಂತ, ಬಟ್ಟೆಯನ್ನ ಇಸ್ತ್ರಿ ಮಾಡುವುದು ಅಂತ. ಇಸ್ತ್ರಿ ಪೆಟ್ಟಿಗೆ ನೋಡಿದೀವಲ್ವಾ, ಮೊದಲೆಲ್ಲ ಇಸ್ತ್ರಿ ಪೆಟ್ಟಿಗೆ ಇತ್ತು, ಈಗಲೂ ಕೂಡ ಇಸ್ತ್ರಿ ಪೆಟ್ಟಿಗೆ ಇದೆ. ಇಸ್ತ್ರಿ ಪೆಟ್ಕೊಂಡು ಇಟ್ಕೊಂಡು ಅವರು ನಮ್ಮ ಇಸ್ತ್ರಿ ಮಾಡ್ತಾ ಇರ್ತಾರೆ ಚೆನ್ನಾಗಿ, ಹೌದಲ್ವಾ? ಸೊ ಈಗ ಇಸ್ತ್ರಿ ಪೆಟ್ಟಿಗೆ ಇಂದ ಇಸ್ತ್ರಿ ಮಾಡುವುದೇನಿದೆ, ಅದಕ್ಕೂ ಒಂದು ಇಸ್ತ್ರಿ ಮಾಡೋದಕ್ಕೂ ಕೂಡ ಒಂದು ಕ್ರಿಯೆ ಇದೆ, ಕ್ರಿಯಾಪದ ಇಂಗ್ಲಿಷ್ನಲ್ಲಿ, ಅದು ಐರನ್ ಅಂತ. ಐರನ್ ಅಂತಂದ್ರೆ ಒಂದು ರೀತಿಯಲ್ಲಿ ಅದು ನಮ್ಮ ಇದು ಕೂಡ, ಅದು ಕಬ್ಬಿಣ ಕೂಡ ಹೌದು, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಐರನ್ ಮಾಡೋದು ಅಂತ ಕೂಡ ಆಗುತ್ತೆ. ಕೆನ್ ಯು ಪ್ಲೀಸ್ ಐರನ್ ಅಂತಂದ್ರೆ ಅದರ ಅರ್ಥ ನೀನು ದಯವಿಟ್ಟು ಐರನ್ ಮಾಡ್ತೀಯಾ ಅಂತ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ರಾಜು ಈಸ್ ಐರನಿಂಗ್ ಹಿಸ್ ಶರ್ಟ್ ಅಂದ್ರೆ ರಾಜು ತನ್ನ ಶರ್ಟ್ ಅನ್ನ ಐರನ್ ಮಾಡ್ತಾ ಇದ್ದಾನೆ ಅಂತ ಆಯ್ತು. ರಾಜು ಈಸ್ ಐರನಿಂಗ್ ಮೈ ಶರ್ಟ್ ಅಂದ್ರೆ ನನ್ನ ಶರ್ಟ್ ಅನ್ನ ಐರನ್ ಮಾಡ್ತಿದ್ದಾನೆ. ರಾಜು ಈಸ್ ಐರನಿಂಗ್ ಮೈ ಫಾದರ್ಸ್ ಶರ್ಟ್ ಅಂದ್ರೆ ರಾಜು ನನ್ನ ತಂದೆಯ ಶರ್ಟ್ ಅನ್ನ ಐರನ್ ಮಾಡ್ತಿದ್ದಾನೆ ಅಂತ ಆಯ್ತು. ನೆಕ್ಸ್ಟ್, ರಾಜು ಈಸ್ ರೈಡಿಂಗ್ ಯಾವ್ದಕ್ಕೆ ಯೂಸ್ ಮಾಡ್ತೇವೆ? ಕಾರ್ಗೆ ಯೂಸ್ ಮಾಡಬಾರ್ದು, ಸೈಕಲ್ಗೆ ಯೂಸ್ ಮಾಡಬಾರ್ದು. ಬೇರೆ ಮಿಕ್ಕಿದ್ದು ಸ್ಕೂಟ್ರು, ಮೊಪೆಡ್ಡು, ಆಮೇಲೆ ಯಾವುದು ನಮ್ಮ ಬೈಕು, ಸ್ಕೂಟಿ, ಇದಕ್ಕೆಲ್ಲ ನಾವು ರೈಡಿಂಗ್ ಅನ್ನ ಯೂಸ್ ಮಾಡ್ಬೋದು. ಈಗ ಸೈಕಲ್ ಮಾಡ್ತಾ ಇದ್ರೆ, ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ರೆ ನಾವೇನ್ ಕರಿಬೇಕು ಅಂತಂದ್ರೆ ರಾಜು ಈಸ್ ಸೈಕ್ಲಿಂಗ್ ಅಂತ ಹೇಳ್ಬೇಕು. ನೆನ್ಪಿಟ್ಕೊಳ್ಳಿ, ಸೈಕ್ಲಿಂಗ್ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಸೈಕಲ್ ತುಳಿಯೋದಕ್ಕೆ. ಅದೇನಂದ್ರೆ ತುಳಿಯುವುದು ಅಂತ ಹೇಳಿ ಬರುತ್ತೆ. ಫೆಡ್ಲಿಂಗ್ ಮಾಡೋದಕ್ಕೆ ನಾವು ತುಳಿಯೋದು ಅಂತ ಹೇಳ್ಬಿಟ್ಟು ಅಂದ್ರೆ ಫೆಡ್ಲಿಂಗ್ ಅಂತ ಹೇಳ್ಬಿಟ್ಟು. ಸೊ ಯಾವ ಫೆಡ್ಲಿಂಗ್ ಕೆಲಸವನ್ನ ನಾವು ಮಾಡ್ತೇವೆ ನಮ್ಮ ಇದರಲ್ಲಿ ಸೈಕಲ್ನಲ್ಲಿ, ಅದಕ್ಕೆ ನಾವು ಸೈಕ್ಲಿಂಗ್ ಅಂತ ಒಂದು ಕ್ರಿಯಾಪದ ಇದೆ, ಅದನ್ನೇ ಯೂಸ್ ಮಾಡಬೇಕು. ರಾಜು ಈಸ್ ಸೈಕ್ಲಿಂಗ್ ಅಂದ್ರೆ ರಾಜು ಸೈಕಲ್ ತುಳಿತಾ ಇದ್ದಾನೆ ಅಂತ. ಅಕಸ್ಮಾತ್ ಕಾರ್ನಲ್ಲಿ ಹೋಗ್ತಾ ಇದ್ರೆ ರಾಜು ಈಸ್ ರೈಡಿಂಗ್ ಅಂತ ಹೇಳಬಾರ್ದು, ಅಲ್ಲಿ ಈಸ್ ಡ್ರೈವಿಂಗ್ ಅಂತ ಹೇಳಬೇಕು. ನೆನ್ಪಿಟ್ಕೊಳ್ಳಿ, ರಾಜು ಈಸ್ ಡ್ರೈವಿಂಗ್ ಅನ್ಬೇಕು, ಡ್ರೈವಿಂಗ್ ದ ಕಾರ್ ಅಂತ ಯೂಸ್ ಮಾಡಬೇಕು. ಹಾಗಾದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಈ ರೈಡಿಂಗ್ ನ? ಸ್ಕೂಟ್ರು, ಆಮೇಲೆ ಮೊಪೆಡ್ಡು ಅಥವಾ ಬೈಕು, ಸ್ಕೂಟಿ, ಈ ತರದ್ದು ಗಾಡಿಗಳನ್ನ ಓಡಿಸ್ಬೇಕಾದ್ರೆ ಟೂ ವೀಲರ್ನ, ಆವಾಗ ನಾವು ರೈಡಿಂಗ್ ಅನ್ನ ಯೂಸ್ ಮಾಡ್ಬೋದು. ರಾಜು ಈಸ್ ರೈಡಿಂಗ್ ದಿ ಬೈಕ್, ನೋಡಿದ್ರಾ, ರಾಜು ಬೈಕ್ ಅನ್ನ ಓಡಿಸ್ತಾ ಇದ್ದಾನೆ. ರಾಜು ಈಸ್ ರೈಡಿಂಗ್ ದಿ ಸ್ಕೂಟರ್, ರಾಜು ಈಸ್ ರೈಡಿಂಗ್ ದಿ ಯಾವುದು ಮೊಪೆಡ್ ಅಥವಾ ಸ್ಕೂಟಿ ಯಾವ್ದಾದ್ರು ಆಗಿರ್ಬೋದು. ನೆಕ್ಸ್ಟ್, ರಾಜು ಈಸ್ ಕ್ರೈಯಿಂಗ್. ಇಲ್ಲಿ ರಾಜು ಅಂದ್ರೆ ಒಬ್ಬ ಚಿಕ್ಕ ಯಾವುದೋ ಒಂದು ಮಗು ಅಂತ ಹೇಳ್ಬಿಟ್ಟು ಅನ್ಕೊಳಪ್ಪ, ಅಥವಾ ಬೇಡ, ಅಲ್ಲಿ ನಮ್ಮ ಮೈ ಸನ್ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಮೈ ಸನ್ ಈಸ್ ಕ್ರೈಯಿಂಗ್. ನಾನು ಹೇಳಿದ್ನಲ್ಲ ಮೊದಲೇನೆ, ಈ ಈಸ್ ಹಂಗೆ ಇರುತ್ತೆ, ಈ ಎಲ್ಲ ಕ್ರಿಯಾಪದಗಳು ಹಾಗಾಗಿ ಇರುತ್ತೆ.
ಸಬ್ಜೆಕ್ಟ್ನಲ್ಲಿ ನೀವು ಮಾತ್ರ ವ್ಯಕ್ತಿಯನ್ನು ಚೇಂಜ್ ಮಾಡಿದ್ರೆ ಆಗೋಯ್ತು, ಆ ವ್ಯಕ್ತಿಯ ಬಗ್ಗೆ ನೀವು ಮಾತಾಡ್ದಂಗೆ ಆಗುತ್ತೆ. ಈಗ ಸುಮ್ಮನೆ ನೀವು ಮೈ ಸನ್ ಅಂತ ಹೇಳ್ಬಿಟ್ಟು ಹಾಕೊಂಬಿಡಿ, ಮೈ ಸನ್ ಈಸ್ ಕ್ರೈಯಿಂಗ್ ಅಂದರೆ ನನ್ನ ಮಗ ಅಳ್ತಾ ಇದ್ದಾನೆ ಅಂತ. ಮೈ ಫಾದರ್ ಈಸ್ ಅರೇಂಜಿಂಗ್ ಅಂತಂದರೆ ನಮ್ಮ ತಂದೆ ಅರೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಬ್ಜೆಕ್ಟ್ನ ನೀವು ಚೇಂಜ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟು ರಾಜು ಈಸ್ ಕ್ರೈಯಿಂಗ್ ಅಂದರೆ ರಾಜು ಅಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ರಾಜು ಈಸ್ ಬೈಯಿಂಗ್, ರಾಜು ಕೊಂಡ್ಕೊಳ್ತಾ ಇದ್ದಾನೆ. ಏನನ್ನು ಕೊಂಡ್ಕೊಳ್ತಾ ಇದ್ದಾನಪ್ಪ ನಾವು ಹಾಕ್ಬೋದು, ರಾಜು ಈಸ್ ಬೈಯಿಂಗ್ ವೆಜಿಟೇಬಲ್ಸ್, ರಾಜು ತರಕಾರಿಗಳನ್ನು ಕೊಂಡ್ಕೊಳ್ತಾ ಇದ್ದಾನೆ. ರಾಜು ಈಸ್ ಬೈಯಿಂಗ್ ಸ್ನ್ಯಾಕ್ಸ್ ಅಂದರೆ ಅವನು ಸ್ನ್ಯಾಕ್ಸ್ ಅಂದರೆ ತಿನ್ನುವ ತಿಂಡಿಗಳನ್ನು ಕೊಂಡ್ಕೊಳ್ತಾ ಇದ್ದಾನೆ. ಅಥವಾ ರಾಜು ಈಸ್ ಬೈಯಿಂಗ್ ಫ್ರೂಟ್ಸ್, ನೋಡಿದ್ರಾ, ಫ್ರೂಟ್ಸನ್ನು ಹಣ್ಣುಗಳನ್ನು ಕೊಂಡ್ಕೊಳ್ತಾ ಇದ್ದಾನೆ. ಅಥವಾ ರಾಜು ಈಸ್ ಬೈಯಿಂಗ್ ಫ್ಲವರ್ಸ್ ಅಂತ ಮಾಡ್ಬೋದು. ಇನ್ ದ ಮಾರ್ಕೆಟ್ ಅಂತ ಬೇಕಾದ್ರೆ ಹಾಕ್ಬೋದು, ಎಲ್ಲಿ ಪರ್ಚೇಸ್ ಮಾಡ್ತಿದ್ದಾನಪ್ಪ ಅದನ್ನು ಹಾಕ್ಬಿಡ್ಬೋದು. ರಾಜು ಈಸ್ ಬೈಯಿಂಗ್ ಫ್ರೂಟ್ಸ್ ಇನ್ ದ ಮಾಲ್ ಅಂತ ಹೇಳಿ. ಇನ್ ದ ಮಾಲ್ ಅಂದರೆ ಮಾಲ್ನಲ್ಲಿ ಅಂತ ಆಯಿತು. ಇನ್ ದ ಮಾರ್ಕೆಟ್ ಅಂದರೆ ಮಾರ್ಕೆಟ್ನಲ್ಲಿ ಅಂತ ಆಗೋಯ್ತು. ನೆಕ್ಸ್ಟು ರಾಜು ಈಸ್ ಅರೇಂಜಿಂಗ್, ಅರೇಂಜಿಂಗ್ ಅಂದರೆ ಜೋಡಿಸುವುದು, ಚೊಕ್ಕಟವಾಗಿಡುವುದು ಅಂತ ಹೇಳ್ಬಿಟ್ಟು ಅದರ ಅರ್ಥ, ಹೌದಲ್ವಾ. ರಾಜು ಈಸ್ ಅರೇಂಜಿಂಗ್ ಹಿಸ್ ಬುಕ್ಸ್ ಅಂದರೆ ರಾಜು ತನ್ನ ಪುಸ್ತಕಗಳನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದಾನೆ, ಚೆನ್ನಾಗಿ ಇಡ್ತಾ ಇದ್ದಾನೆ, ಜೋಡಿಸಿಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ರಾಜು ಈಸ್ ಅರೇಂಜಿಂಗ್ ಹಿಸ್ ಥಿಂಗ್ಸ್, ತನ್ನ ವಸ್ತುಗಳ, ಥಿಂಗ್ಸ್ ಅಂದರೆ ವಸ್ತುಗಳು ಅಂತ. ರಾಜು ಈಸ್ ಅರೇಂಜಿಂಗ್ ಹಿಸ್ ಥಿಂಗ್ಸ್ ಅಂದರೆ ಅವನು ತನ್ನ ವಸ್ತುಗಳನ್ನು ಅರೇಂಜ್ ಮಾಡಿಕೊಳ್ತಾ ಇದ್ದಾನೆ. ಅಥವಾ ರಾಜು ಈಸ್ ಅರೇಂಜಿಂಗ್ ಹಿಸ್ ರೂಮ್ ಅಂದರೆ ರಾಜು ತನ್ನ ರೂಮನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದಾನೆ ಅಥವಾ ಜೋಡಿಸಿಡುತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಆಗುತ್ತೆ. ರಾಜು ಈಸ್ ಚಾಟಿಂಗ್, ರಾಜು ಹರಟೆ ಹೊಡಿತಾ ಇದ್ದಾನೆ. ಯಾಕಪ್ಪ ರಾಜು ಹರಟೆ ಹೊಡಿತೀಯಾ? ಹರಟೆ ಹೊಡಿಬೇಡ ಕಣೋ, ಸಮಯ ವ್ಯರ್ಥ ಮಾಡಬೇಡಪ್ಪ, ನಿಮ್ಗೆ ಎಕ್ಸಾಮ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೇಕೀಗ ಮಕ್ಕಳಿಗೆ. ರಾಜು ಈಸ್ ಚಾಟಿಂಗ್, ಹರಟೆ ಹೊಡಿತಾ ಇದ್ದಾನೆ. ಅದು ಮೊಬೈಲ್ನಲ್ಲಿ ಬೇಕಾದ್ರೂ ಹರಟೆ ಹೊಡೆದಿರ್ಬೋದು, ಅಥವಾ ಡೈರೆಕ್ಟಾಗಿ ಮುಂದೆ ನಿಂತ್ಕೊಂಡು ಯಾರ ಜೊತೆಯಲ್ಲಾದ್ರೂ ಬೇಕಾದ್ರೆ ಹರಟೆ ಹೊಡೆದಿರ್ಬೋದು. ಆದರೆ ಈಗಿನ ಮೂಮೆಂಟ್ನಲ್ಲಿ ಯಾರು ಜೊತೆಯಲ್ಲಿ ನಿಂತ್ಕೊಂಡು ಹರಟೆ ಹೊಡಿಯೋದಕ್ಕೆ ಹೋಗಬೇಡಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಒಂದು 4 ಫೀಟ್ 5 ಫೀಟ್ ಆದರೂ ದೂರ ನಿಂತ್ಕೊಂಡು ಮಾತಾಡಿ ದಯವಿಟ್ಟು. ಮಾಸ್ಕ್ ಹಾಕ್ಕೊಳ್ಳಿ, ಮರಿಬೇಡಿ. ನೆಕ್ಸ್ಟು ರಾಜು ಈಸ್ ಚಾಟಿಂಗ್ ಅಂದರೆ ರಾಜು ಹರಟೆ ಹೊಡಿತಾ ಇದ್ದಾನೆ. ಅದಕ್ಕಿನ್ನೂ ಸೇರಿಸ್ತಾ ಹೋಗ್ಬೋದು. ರಾಜು ಈಸ್ ಚಾಟಿಂಗ್ ವಿತ್ ಹೀಸ್ ಫ್ರೆಂಡ್ಸ್ ಅಂದರೆ ರಾಜು ತನ್ನ ಸ್ನೇಹಿತರ ಜೊತೆಯಲ್ಲಿ ಹರಟೆ ಹೊಡಿತಾ ಇದ್ದಾನೆ. ರಾಜು ಈಸ್ ಚಾಟಿಂಗ್ ವಿತ್ ಮೀ ಅಂದರೆ ನನ್ನ ಜೊತೆಯಲ್ಲಿ, ರಾಜು ನನ್ನ ಜೊತೆಯಲ್ಲಿ ಚಾಟ್ ಮಾಡ್ತಾ ಇದ್ದಾನೆ. ರಾಜು ಈಸ್ ಚಾಟಿಂಗ್ ವಿತ್ ಯು ಅಂದರೆ ನಿನ್ನ ಜೊತೆಯಲ್ಲಿ ರಾಜು ಚಾಟ್ ಮಾಡ್ತಿದ್ದಾನೆ ಅಥವಾ ನಿಮ್ಮ ಜೊತೆಯಲ್ಲಿ ಅಂತ ಆಗುತ್ತೆ. ರಾಜು ಈಸ್ ಚಾಟಿಂಗ್ ವಿತ್ ಮೈ ಫಾದರ್ ಅಂದರೆ ರಾಜು ನನ್ನ ತಂದೆಯ ಜೊತೆಯಲ್ಲಿ ಹರಟೆ ಹೊಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಗುತ್ತೆ. ನೀವು ಕೊನೆಯಲ್ಲಿ ಯಾರನ್ನು ಸೇರಿಸಿ ಹೆಸರು ಹಾಕ್ತಿರೋ ಅವ್ರ ಜೊತೆಯಲ್ಲಿ ಅಂತ ಆಗ್ಬಿಡುತ್ತೆ ಅಷ್ಟೇ. ಈಗ ಆ ರಾಜು ಬದಲು ನೀವು ಇಲ್ಲಿ ಅಕಸ್ಮಾತ್ ನೀವು ಕಮಲಾ ಅಂತ ಹೇಳ್ಬಿಟ್ಟು ಅನ್ಕೊಂಡ್ರೆ ಕಮಲಾ ಈಸ್ ಚಾಟಿಂಗ್ ವಿತ್ ಮೈ ಮದರ್ ಅಂತ ಹೇಳ್ಬಿಟ್ಟು ಅಂದರೆ ಕಮಲಾ ನನ್ನ ತಾಯಿಯ ಜೊತೆಯಲ್ಲಿ ಏನು ಹರಟೆ ಹೊಡಿತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಸಬ್ಜೆಕ್ಟ್ನಲ್ಲಿ ನೀವು ಯಾರ ಹೆಸರನ್ನ ಹಾಕ್ಕೊಳ್ತೀರೋ ಅವರ ಬಗ್ಗೆ ಮಾತಾಡ್ತಾ ಇರೋದು ಅಂತಾಯಿತು, ಅವರು ಈ ಎಲ್ಲ ಕೆಲಸವನ್ನು ಮಾಡ್ತಾ ಇರೋದು ಅಂತಾಯಿತು. ಕೊನೆಗೆ ಈ ಥರ ಸಂದರ್ಭಗಳಲ್ಲಿ ಈ ಚಾಟಿಂಗ್ ಅಂತ ಹೇಳ್ಬತ್ತಲ್ಲ, ಕೊನೆಯಲ್ಲಿ ನಾವು ಯಾವುದೋ ವ್ಯಕ್ತಿಯನ್ನು ತೋರಿಸ್ತೇವೆ. ಆ ಯಾವ ವ್ಯಕ್ತಿಯನ್ನು ನಾವು ಬರ್ಕೊಳ್ತೀರೋ ಆ ವ್ಯಕ್ತಿಯ ಜೊತೆಯಲ್ಲಿ ಅವರು ಹರಟೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಗುತ್ತೆ. ನೆಕ್ಸ್ಟು ರಾಜು ಈಸ್ ಕಟಿಂಗ್ ದ ವೆಜಿಟೇಬಲ್ಸ್, ರಾಜು ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಇದ್ದಾನೆ. ರಾಜು ಈಸ್ ಕಟಿಂಗ್ ದ ಫ್ರೂಟ್ಸ್, ರಾಜು ಫ್ರೂಟ್ಸನ್ನು ಕಟ್ ಮಾಡ್ತಾ ಇದ್ದಾನೆ, ಹಣ್ಣುಗಳನ್ನು ಕಟ್ ಮಾಡ್ತಾ ಇದ್ದಾನೆ. ಅಥವಾ ರಾಜು ಈಸ್ ಕಟಿಂಗ್ ದಿ ಪೇಪರ್, ಅವನು ಪೇಪರನ್ನು ಕಟ್ ಮಾಡ್ತಾ ಇದ್ದಾನೆ ಹಾಕೋಬೋದು. ಬೇಕಾದರೆ ರಾಜು ಈಸ್ ಕಟಿಂಗ್ ದ ಕ್ಲಾತ್ ಅಂತ ಬೇಕಾದ್ರೂ ಹಾಕೋಬೋದು, ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕೂಡ ಆಗ್ಬೋದು. ಈಗ ರಾಜುನ ಅಕಸ್ಮಾತ್ ನನ್ನ ತಮ್ಮ ಆಗಿದ್ದರೆ, ಅವನು ಟೈಲರ್ ಆಗಿದ್ದರೆ ಅವನು ಬಟ್ಟೆ ಕಟ್ ಮಾಡ್ತಾ ಇರ್ತಾನೆ, ಹೌದಲ್ವಾ. ಸೊ ರಾಜು ಈಸ್ ಕಟಿಂಗ್ ದಿ ಕ್ಲಾತ್ ಅಂತ. ಈಸ್ ಏನಕ್ಕೆ ಬಂದಿದೆ? ಈಗ ಕೆಲಸ ನಡೀತಾ ಇದೆ ಆದ್ರಿಂದ ಬಂದಿದೆ, ಮರಿಬೇಡಿ. ನೆಕ್ಸ್ಟು ರಾಜು ಈಸ್ ಡಿಲೀಟಿಂಗ್, ರಾಜು ಈಸ್ ಡಿಲೀಟಿಂಗ್ ಆಲ್ ಮೈ ಮೆಸೇಜಸ್. ಯಾಕಪ್ಪ ರಾಜು ನನ್ನ ಮೆಸೇಜಸ್ ಡಿಲೀಟ್ ಮಾಡಬೇಡ ಕಣೋ. ಸೊ ರಾಜು ಎಲ್ಲ ನನ್ನ ಮೆಸೇಜ್ಗಳನ್ನು ಡಿಲೀಟ್ ಮಾಡ್ತಾ ಇದ್ದಾನೆ. ರಾಜು ಈಸ್ ಡಿಲೀಟಿಂಗ್ ಆಲ್ ಮೈ ಮೆಸೇಜಸ್, ಆಲ್ ಮೈ ಮೆಸೇಜಸ್, ನೋಡಿದ್ರಾ, ನನ್ನ ಎಲ್ಲ ಮೆಸೇಜಸ್ಸನ್ನು ಅವನು ಡಿಲೀಟ್ ಮಾಡ್ತಾ ಇದ್ದಾನೆ. ಅಥವಾ ರಾಜು ಈಸ್ ಡಿಲೀಟಿಂಗ್ ಆಲ್ ದ ಮೆಸೇಜಸ್ ಇನ್ ದ ಮೊಬೈಲ್, ನೋಡಿದ್ರಾ, ಮೊಬೈಲ್ನಲ್ಲಿ ಅವನು ಎಲ್ಲ ಮೆಸೇಜ್ಗಳನ್ನು ಡಿಲೀಟ್ ಮಾಡಿಬಿಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಆಮೇಲೆ ರಾಜು ಈಸ್ ಡಿಲೀಟಿಂಗ್ ಆಲ್ ದ ಫೈಲ್ಸ್ ಅಂದರೆ ಎಲ್ಲ ಫೈಲ್ಗಳನ್ನು ಡಿಲೀಟ್ ಮಾಡ್ತಿದ್ದಾನೆ. ಅಥವಾ ರಾಜು ಈಸ್ ಡಿಲೀಟಿಂಗ್ ಆಲ್ ದ ಆ್ಯಪ್ಸ್, ಅವನು ಎಲ್ಲ ಆ್ಯಪ್ಸನ್ನು ಅವನು ಡಿಲೀಟ್ ಮಾಡ್ತಾ ಇದ್ದಾನೆ. ಅಂದರೆ ಅಳಿಸಿ ಹಾಕುವುದು ಅಂತ ಹೇಳ್ಬಿಟ್ಟು
ಡಿಲೀಟ್ ಅಂತಂದ್ರೆ ಅಳಿಸಿ ಹಾಕು ಅಂತ ಹೇಳ್ಬಿಟ್ಟು. ಅಳಿಸಿ ಹಾಕೋದು ಬೋರ್ಡ್ ಮೇಲೆ ಇರೋದು ನಾವು ಅಳಿಸ್ತೀವಪ್ಪ, ಆದ್ರೆ ಅಲ್ಲಿ ಡಿಲೀಟ್ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ, ಹೌದಲ್ವಾ? ಅಲ್ಲಿ ಏನ್ ಮಾಡ್ತೀವಿ ನಾವು, ವೈಪಿಂಗ್ ಅಂತ ಹೇಳ್ಬಿಟ್ಟು ಕರಿತೇವೆ. ವೈಪ್ ದ ಬೋರ್ಡ್ ಅಂತ ಹೇಳ್ಬಿಟ್ಟು ಅಂದ್ರೆ ಬೋರ್ಡ್ ಅನ್ನ ಒರೆಸು ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಡಿಲೀಟ್ ಅಂತ ನಾವು ಕೈಯಲ್ಲಿ ಯಾವುದಕ್ಕೂ ಹಿಂಗೆ ಅನ್ನೋದಿಲ್ಲ, ಅದು ನಾವು ಸುಮ್ಮನೆ ಒಂದು ಕಮಾಂಡ್ ಕೊಡ್ತೇವೆ ನಾವು ಈ ತರ ಅಂತ ಹೇಳಿ, ಅದು ಆ ಕೆಲಸ ಆಗೋಗುತ್ತೆ, ಹೌದಲ್ವಾ? ನೆಕ್ಸ್ಟ್, ಸೊ ರಾಜು ಈಸ್ ಡಿಲೀಟಿಂಗ್ ಆಲ್ ಹಿಸ್ ಮೆಸೇಜಸ್ ಅಂದ್ರೆ ಅವನು ತನ್ನ ಎಲ್ಲ ಮೆಸೇಜಸ್ ಡಿಲೀಟ್ ಮಾಡ್ತಿದ್ದಾನೆ ಅಂತ ಆಗುತ್ತೆ. ಕೊನೆ ತಗೋಣ, ರಾಜು ಈಸ್ ಪ್ರಿಪೇರಿಂಗ್ ಕಾಫಿ. ರಾಜು ಕಾಫಿಯನ್ನ ತಯಾರು ಮಾಡ್ತಾ ಇದ್ದಾನೆ. ರಾಜು ಈಸ್ ಪ್ರಿಪೇರಿಂಗ್ ಬ್ರೇಕ್ಫಾಸ್ಟ್. ರಾಜು ಬ್ರೇಕ್ಫಾಸ್ಟ್ ಅನ್ನು ತಯಾರು ಮಾಡ್ತಾ ಇದ್ದಾನೆ. ರಾಜು ಈಸ್ ಪ್ರಿಪೇರಿಂಗ್ ಬೇರೆ ಯಾವುದು, ಕಾಫಿ ಆಗ್ಬೋದು, ಟೀ ಆಗ್ಬೋದು, ಏನಾದ್ರೂ ಆಗ್ಬೋದು. ಸೊ ರಾಜು ಈಸ್ ಪ್ರಿಪೇರಿಂಗ್ ಏನು, ಮಸಾಲಾ ದೋಸಾ ಅಂತ ಹೇಳ್ಬೇಕಾದ್ರೆ ಹೇಳ್ಬೋದು. ಹಾಗಾದ್ರೆ ಏನಾಯ್ತು, ಎಲ್ಲ 19 ಕ್ರಿಯಾಪದಗಳನ್ನ ನಾವು ತಗೊಂಡು ಒಂದು ರಾಜು ಸಬ್ಜೆಕ್ಟ್ ನಲ್ಲಿ ರಾಜು ಮಾತ್ರ ತಗೊಂಡ್ವಿ. ನೀವು ಬೇಕಾದ್ರೆ ಎರಡನೇ ಸರಿ ಹೇಳ್ಬೇಕಾದ್ರೆ ರಾಜು ಈಸ್ ಪ್ರಿಪೇರಿಂಗ್ ಕಾಫಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಎರಡನೇ ಸರಿ ಹಿ ಈಸ್ ಪ್ರಿಪೇರಿಂಗ್ ಟೀ ಆಲ್ಸೋ ಅಂತ ಬೇಕಾದ್ರೆ ಹೇಳ್ಬೋದು. ಆಮೇಲೆ ಹಿ ಈಸ್ ಡ್ರಿಂಕಿಂಗ್ ಕಾಫಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈ ಸಿಟ್ಟಿಂಗ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈ ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಎರಡನೇ ಸಾರಿ ಮೂರನೇ ಸಾರಿ ನಾವು ಅವನು ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತೀವಲ್ವಾ ಕನ್ನಡದಲ್ಲಿ, ಹಾಗೆ ಹಿ ಅನ್ನು ತಗೋಬಹುದು. ಅದೇ ರೀತಿಯಲ್ಲಿ ನಾನು ಹೇಳಿದಾಗೆ ಕೊನೆಗಳಲ್ಲಿ ನೀವು ಈಸನ್ನು ತಗೊಂಡ್ಬಿಟ್ಟು ಎಲ್ಲ ವಾಕ್ಯಗಳು ಹಾಗೇ ಇಟ್ಕೊಳ್ಳಿ. ರಾಜು ಮಾಡಿದಾಗೇನೆ ಸಬ್ಜೆಕ್ಟ್ ಮಾತ್ರ ಸುಮ್ಮನೆ ಚೇಂಜ್ ಮಾಡ್ತಾ ಹೋಗಿ ನೀವು, ಅವಾಗ ಅವ್ರ ಬಗ್ಗೆ ಹೇಳ್ದಂಗಾಗುತ್ತೆ. ನೋಡಿ, ಇವಾಗ ಮೈ ಸನ್ ಈಸ್ ಐರನಿಂಗ್ ಅಂದ್ರೆ ನನ್ನ ಮಗ ಐರನ್ ಮಾಡ್ತಾ ಇದ್ದಾನೆ ಅಂತಾಯ್ತು. ಮೈ ಫಾದರ್ ಈಸ್ ಐರನಿಂಗ್ ಅಂದ್ರೆ ನಮ್ಮ ತಂದೆ ಐರನ್ ಮಾಡ್ತಾ ಇದ್ದಾರೆ ಅಂತಾಯ್ತು. ಮೈ ಮದರ್ ಈಸ್ ಐರನಿಂಗ್ ಅಂದ್ರೆ ನಮ್ಮ ತಾಯಿ ಐರನ್ ಮಾಡ್ತಾ ಇದ್ದಾರೆ ಅಂತಾಯ್ತು. ಏನಾದ್ರು ಚೇಂಜಸ್ ಆಯ್ತಾ? ಬೇರೆ ಏನು ಚೇಂಜಸ್ ಆಗಿಲ್ಲ. ಸಬ್ಜೆಕ್ಟ್ ನಲ್ಲಿ ಮಾತ್ರ ನಾವು ವ್ಯಕ್ತಿಯನ್ನ ಬದಲು ಮಾಡಬೇಕು. ಸಬ್ಜೆಕ್ಟ್ ನಲ್ಲಿ ಮಾಡ್ಬಿಟ್ರೆ ನಿಮಗೆ ಎಲ್ಲ ವಾಕ್ಯಗಳು ಬಂತು ಅಂತ. ಒಂದ್ಸಾರಿ ಈ ಎಲ್ಲ ವಾಕ್ಯಗಳನ್ನು ನಿಧಾನವಾಗಿ ನೋಡ್ಬಿಟ್ಟು ಬರ್ಕೊಂಡ್ಬಿಡಿ. ಬರ್ಕೊಂಡಿದ್ದಾದ್ಮೇಲೆ ತದನಂತರ ನೀವು ಬೇರೆಯವರಿಗೆಲ್ಲ ನೀವು ವಾಕ್ಯಗಳನ್ನ ಮಾಡಿಬಿಟ್ಟು ನನಗೆ ಕಳಿಸ್ಕೊಡಿ. ಮಿಸ್ಟೇಕ್ಸ್ ಆಗ್ತಾ ಇರಲಿ, ತೊಂದರೆ ಇಲ್ಲ. ಒಂದೊಂದೇ ಮಿಸ್ಟೇಕ್ಸ್ನ ತಿದ್ಕೊಳ್ತಾ ಹೋಗೋಣ. ಕೆಲವು ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀನಿ, ಆಗಾಗ ಟೆಸ್ಟ್ಗಳೇನಾದರೂ ಭಾಗವಹಿಸಿ ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ಇದ್ದೀರಿ. ಕೆಲವರು ಜನವರಿ 1ನೇ ತಾರೀಕು 2ನೇ ತಾರೀಕಿಂದ ಶುರು ಮಾಡಿದ್ರಿ, ಇವತ್ತವರೆಗೂ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡ್ತಾ ಇದ್ದೀರಿ. ಇನ್ನು ಕೆಲವರು ಇನ್ನೂ ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡಬೇಕು. ಇರಲಿ, ನಿಮಗೂ ತುಂಬ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಈಗ ಲಾಕ್ಡೌನ್ ಬೇರೆ ಇದೆ. ಆಯಿತು, ಅಭ್ಯಾಸವನ್ನು ಮಾಡಿ. ಸೊ ಯಾರ್ಯಾರು ಸೆಂಟೆನ್ಸಸ್ ಬರಿತಾ ಇದ್ದೀರಿ ನನಗೆ ಕಳಿಸ್ಕೊಡಿ. ನನ್ನ ಮೊಬೈಲ್ ನಂಬರ್ ಬರ್ಕೊಳ್ಳಿ, 9341895618. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಸಂಬಂಧಿಕರಿಗೂ ಹೇಳಿ, ಅವರು ಕೂಡ ಇಂಗ್ಲೀಷ್ ಕಲ್ತ್ಕೊಳ್ಳಿ. ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಮುಂದೆ ನಿಮ್ಮ ಇಂಗ್ಲೀಷನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ, ಹೌದಲ್ವಾ? ನಮಸ್ಕಾರ.